ತುಂಬಾನೇ ಶಾಂತವಾಗಿ ಪ್ರೀತಿಯಿಂದ ಜೀವನ ಮಾಡ್ತಿದ್ದಂತಹ ಒಂದು ಜೀವಿಗಳ ಗ್ರಹದ ಮೇಲೆ ಒಂದು ದೊಡ್ಡದಾಗಿ ಅಟ್ಯಾಕ್ ಆಗ್ಬಿಡುತ್ತೆ. ಆ ಒಂದು ಅಟ್ಯಾಕ್ ಅಲ್ಲಿ ಆ ಒಂದು ಪ್ಲಾನೆಟ್ ಸರ್ವನಾಶ ಆಗೋಗ್ಬಿಡುತ್ತೆ. ಈ ಒಂದು ಅಟ್ಯಾಕ್ನೆಲ್ಲ ಯಾರು ಮಾಡಿದ್ರು, ಈ ಜೀವಿಗಳ ಮೇಲೆ ಇವ್ರಿಗೇನು ದ್ವೇಷ, ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗಿ ಈ ಮೂವಿ ಹೆಸರು ವೆಲೇರಿಯನ್ ಅಂಡ್ ದಿ ಸಿಟಿ ಆಫ್ ಎ 1000 ಪ್ಲಾನೆಟ್ಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಸ್ಪೈ ಕಿಡ್ಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡಿಸ್ಕನ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲೇ ನಮ್ಗೊಂದು ವಿಷಯನ ತೋರಿಸ್ತಾರೆ. ಅದೇನಪ್ಪಾ ಅಂದ್ರೆ ಹ್ಯೂಮನ್ಸ್ ಈ ಸ್ಪೇಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋದಾಗ ಇವ್ರುಗಳಿಗೆ ಬೇರೆ ಬೇರೆ ಯೂನಿವರ್ಸ್ ಇಂದ ಕೆಲವು ಜನರು ಪರಿಚಯ ಆಗ್ತಾರೆ. ಇದೇ ರೀತಿ ತುಂಬಾ ಜನರನ್ನ ಪರಿಚಯ ಮಾಡ್ಕೊಳ್ತಾ ಇವ್ರನ್ನ ಒಂದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಬೆಳ್ಕೊಂಡ್ಬಿಡುತ್ತೆ. ಹೀಗಾಗಿ ಆ ಒಂದು ಜಾಗಕ್ಕೆ ಬೇರೆ ಬೇರೆ ಜಾತಿಯ ಏಲಿಯನ್ಸ್ ಗಳಾಗಿರ್ಬೋದು, ಬೇರೆ ಬೇರೆ ಕ್ರಿಯೇಚರ್ಸ್ ಗಳಾಗಿರ್ಬೋದು, ಹ್ಯೂಮನ್ಸ್ ಗಳಾಗಿರ್ಬೋದು ಬಂದು ಜಾಯ್ನ್ ಆಗ್ತಾ ಇರ್ತವೆ. ಇವರೆಲ್ಲರೂ ಕೂಡ ಜಾಯ್ನ್ ಆಗ್ಬಿಟ್ಟು ತಮ್ಮದೇ ಆದ ಒಂದು ಸ್ವಂತ ಪ್ಲಾನೆಟ್ ನ ಕ್ರಿಯೇಟ್ ಮಾಡ್ಕೋತಾರೆ. ಅದ್ರ ಹೆಸರೇ ಆಲ್ಫಾ ಪ್ಲಾನೆಟ್ ಅಂತ. ಈ ಆಲ್ಫಾ ಪ್ಲಾನೆಟ್ ಒಳಗಡೆ 1000ಗಿಂತ ಹೆಚ್ಚು ಪ್ರಜಾತಿಗಳು ಹಾಗೆ 5000ಗಿಂತ ಹೆಚ್ಚು ಲ್ಯಾಂಗ್ವೇಜ್ ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆಲ್ಫಾ ಪ್ಲಾನೆಟ್ ಅಲ್ಲಿ ವಿವಿಧ ರೀತಿಯ ಎಲ್ಲ ಪ್ರಜಾತಿಯ ಕ್ರಿಯೇಚರ್ ಗಳು, ಹ್ಯೂಮನ್ಸ್ ಗಳು, ಏಲಿಯನ್ಸ್ ಗಳು ಪ್ರತಿಯೊಬ್ಬರು ಕೂಡ ಜೀವನ ಮಾಡ್ತಾ ಇರ್ತಾರೆ. ಅದು ಖುಷಿಯಾಗಿ ಕೂಡ. ಸೊ ಇಲ್ಲಿಂದ ನಮ್ಗೆ 400 ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಸೊ ಇಲ್ಲೇ ನಮ್ಗೊಂದು ಪ್ಲಾನೆಟ್ ನ ತೋರಿಸ್ತಾರೆ. ಇದ್ರ ಹೆಸರು ಮ್ಯೂಲ್ ಅಂತ. ಈ ಮ್ಯೂಲ್ ಅನ್ನೋ ಪ್ಲಾನೆಟ್ ಒಳಗಡೆ ಕೆಲವು ತುಂಬಾನೇ ಸ್ಪೆಷಲ್ ಆಗಿರುವಂತ ಜೀವಿಗಳಿರ್ತವೆ, ಸೇಮ್ ಹ್ಯೂಮನ್ ರೀತಿನೇ. ಮತ್ತೆ ಇಲ್ಲೇ ನಾವು ಈ ಪ್ಲಾನೆಟ್ ನ ಪ್ರಿನ್ಸೆಸ್ ನ ನೋಡ್ತೀವಿ. ಇವಳ ಹೆಸರು ಲಿಹಿಯೋ ಅಂತ. ಈ ಮ್ಯೂಲ್ ಅನ್ನೋ ಒಂದು ಪ್ಲಾನೆಟ್ ಬಂದ್ಬಿಟ್ಟು ತುಂಬಾನೇ ಸುಂದರವಾದ ಒಂದು ಪ್ಲಾನೆಟ್. ಇಲ್ಲಿರುವಂತಹ ಎಲ್ಲಾ ಜೀವಿಗಳು ಕೂಡ ತುಂಬಾನೇ ಖುಷಿಯಾಗಿ ಶಾಂತವಾಗಿ ಪ್ರೀತಿಯಿಂದ ಇರ್ತಾರೆ. ಮತ್ತೆ ಈ ಲಿಹಿಯೋ ಕೈಯಲ್ಲಿ ಒಂದು ಕ್ರಿಯೇಚರ್ ಇದೆಯಲ್ಲ, ಡ್ರ್ಯಾಗನ್ ರೀತಿ, ಇದನ್ನ ಕನ್ವರ್ಟರ್ ಅಂತ ಕರೀತಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಮ್ಯೂಲ್ಸ್ ಜೀವಿಗಳು ವರ್ಷಕ್ಕೆ 3 ಸಲ ಏನ್ ಮಾಡ್ತಾರೆ ಅಂದ್ರೆ ಸಮುದ್ರದಲ್ಲಿ ಸಿಗುವಂತ ಮುತ್ತುಗಳನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಒಂದು ಜಾಗದಲ್ಲಿ ಇಡ್ತಾರೆ. ಆ ಜಾಗಕ್ಕೆ ಈ ಜಾಗದ ರಾಜ ರಾಣಿ ಬಂದ್ಬಿಟ್ಟು ಆ ಮುತ್ತುಗಳಲ್ಲಿ ತುಂಬಾನೇ ಸ್ಪೆಷಲ್ ಆಗಿರುವಂತ ಒಂದು ಮುತ್ತುನ ಹುಡುಕ್ತಾರೆ. ಆ ಒಂದು ಸ್ಪೆಷಲ್ ಆಗಿರೋ ಮುತ್ತು ಇರುತ್ತಲ್ಲ, ಅದನ್ನ ಈ ಕನ್ವರ್ಟರ್ ಗೆ ತಿನ್ಸಿದ್ರೆ ಇದು ಸೇಮ್ ಅದೇ ರೀತಿ ಪವರ್ಫುಲ್ ಆಗಿರೋ ಮುತ್ತುಗಳನ್ನ 100,000 ಮುತ್ತುಗಳಾಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ಆ ಒಂದು ಮುತ್ತು ಒಳಗಡೆ ಏನಿರುತ್ತಪ್ಪ ಅಂದ್ರೆ 20 ಮೆಗಾಟನ್ ಪವರ್ ಇರುತ್ತೆ. ಈ ಒಂದು ಪವರ್ ಇಂದಾನೆ ಈ ಮ್ಯೂಲ್ ಅನ್ನೋ ಒಂದು ಪ್ಲಾನೆಟ್ ಗೆ ಎನರ್ಜಿನ ಕೊಡ್ತಾನೆ ಇರ್ತಾರೆ. ಯಾಕೆ ಅಂದ್ರೆ ತಮ್ಮ ಜೀವನ ನಡೆಸೋದಕ್ಕೆ ಈ ಮ್ಯೂಲ್ಗೆ ಏನು ತೊಂದರೆ ಬರಬಾರ್ದು ಅಂದ್ಬಿಟ್ಟು ಇದೇ ರೀತಿ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಇವ್ರುಗಳು ಕೂಡ ತುಂಬಾನೇ ಖುಷಿಯಾಗಿರ್ತಾರೆ. ಬಟ್ ಆದ್ರೆ ಇವ್ರ ಖುಷಿ ಅಷ್ಟು ದಿನ ಉಳಿಯೋದಿಲ್ಲ. ಯಾಕಪ್ಪ ಅಂದ್ರೆ ಒಂದು ದಿನ ಇದ್ದಕ್ಕಿದ್ದಂಗೆನೆ ಇವ್ರ ಪ್ಲಾನೆಟ್ ಮೇಲೆ ಕ್ರಾಶ್ ಆಗಿರುವಂತಹ ಸ್ಪೇಸ್ ಶಿಪ್ ಗಳೆಲ್ಲ ಬೀಳೋಕೆ ಶುರುವಾಗುತ್ತೆ. ಹೀಗಾಗಿ ಈ ಒಂದು ಪ್ಲಾನೆಟ್ ಡೆಸ್ಟ್ರಾಯ್ ಆಗೋಕೆ ಶುರುವಾಗುತ್ತೆ. ಇದರಿಂದ ಈ ಮ್ಯೂಲ್ ನ ಪ್ಲಾನೆಟ್ ಆದ ರಾಜ ಇದನ್ನೆಲ್ಲ ಏನಾಗ್ತಿದೆ ಅಂತ ನೋಡ್ತಿರ್ಬೇಕಾದ್ರೆ ಇವ್ರ ಗ್ರಹಕ್ಕೆ ಒಂದು ದೊಡ್ಡ ಸ್ಪೇಸ್ ಶಿಪ್ ಬಂದು ಬಿದ್ದೋಗ್ಬಿಡುತ್ತೆ. ಇವ್ರ ಪ್ಲಾನೆಟ್ ಎಲ್ಲ ನಾಶ ಆಗ್ತಾ ಇರೋದ್ರಿಂದ ನಮ್ಮ ಜನಾಂಗನ ಕಾಪಾಡಬೇಕು ಅಂದ್ಬಿಟ್ಟು ಹಬ್ಬಾನ್ ಮ್ಯೂಲು ಅವ್ರ ಜನರನ್ನೆಲ್ಲ ಕರ್ಕೊಂಡು ಆ ಒಂದು ಸ್ಪೇಸ್ ಶಿಪ್ ಒಳಗಡೆ ಹೋಗ್ತಾರೆ. ಆ ಒಂದು ಸ್ಪೇಸ್ ಶಿಪ್ ಇಂದ ಆಚೆ ನೋಡಿದ್ರೆ ಇವ್ರನ್ನ ಒಂದು ಜಾಗಕ್ಕೆ ಒಂದು ಅತಿ ದೊಡ್ಡ ನ್ಯೂಕ್ಲಿಯರ್ ಬಾಂಬೆ ಬಂದು ಬೀಳುತ್ತೆ. ಹೀಗಾಗಿ ಇವ್ರ ಜಾಗ ಸರ್ವನಾಶ ಆಗ್ತಾ ಇರುತ್ತೆ. ಹೀಗಾಗಿ ನಾವು ಬಚಾವ್ ಆಗ್ಬೇಕು ಅಂದ್ಬಿಟ್ಟು ಆ ಒಂದು ಕ್ರಾಶ್ ಆಗಿರೋ ಸ್ಪೇಸ್ ಶಿಪ್ ಡೋರ್ ನ ಲಾಕ್ ಮಾಡ್ಬಿಡ್ತಾರೆ. ಲಾಕ್ ಮಾಡೋ ಟೈಮಲ್ಲಿ ಅದು ಲಾಕು ಕೂಡ ಮುರಿದೋಗ್ಬಿಡುತ್ತೆ, ಓಪನ್ ಮಾಡಕ್ ಆಗೋದಿಲ್ಲ. ಇದೇ ಟೈಮಲ್ಲಿ ನೋಡ್ತಾರೆ ಆ ರಾಜನ ಮಗಳಾದ ಲಿಹಿಯೋ ಆಚೆನೆ ಇದ್ದಾಳೆ. ಅವಳು ತನ್ನ ತಂದೆ ತಾಯಿನೆಲ್ಲ ಹುಡುಕ್ತಾರೆ. ಅವರೆಲ್ಲ ಸ್ಪೇಸ್ ಶಿಪ್ ಅಲ್ಲಿ ಇರ್ತಾರೆ. ಇವಳು ಕೂಡ ಹೋಗೋಣ ಅಂತ ಪ್ರಯತ್ನ ಪಡ್ತಾಳೆ. ಬಟ್ ಅದ್ರ ಡೋರ್ ಲಾಕ್ ಆಗ್ಬಿಟ್ಟಿರುತ್ತೆ. ನೋಡಿದ್ರೆ ಆ ಜಾಗ ಎಲ್ಲ ಡೆಸ್ಟ್ರಾಯ್ ಆಗ್ತಾ ಇರುತ್ತಲ್ಲ, ಈ ಹುಡುಗಿಗೆ ಗೊತ್ತಾಗೋಗ್ಬಿಡುತ್ತೆ ನಾನಿನ್ನ ಬದುಕೋದಿಲ್ಲ ಅನ್ಬಿಟ್ಟು. ಹೀಗಾಗಿ ತನ್ನ ತಂದೆ ತಾಯಿಗೆಲ್ಲ ಒಂದು ಗುಡ್ ಬೈ ನ ಹೇಳ್ತಾಳೆ. ಮತ್ತೆ ಅವಳು ಸಾಯೋ ಟೈಮಲ್ಲಿ ಒಂದು ಎನರ್ಜಿ ವೇವ್ ನ ಫಾರ್ಮ್ ಮಾಡ್ತಾಳೆ. ಆ ಒಂದು ಎನರ್ಜಿ ವೇವ್ ಬಂದ್ಬಿಟ್ಟು ಸೀದಾ ನಮ್ ಹೀರೋಗೆ ತಲುಪಿಡುತ್ತೆ. ಇಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ನಮ್ ಹೀರೋದು. ಇವನ ಹೆಸರು ಬಂದ್ಬಿಟ್ಟು ವೆಲೇರಿಯನ್ ಅಂತ. ಹಾಗೆ ಇಲ್ಲಿ ಇವನ್ ಪಾರ್ಟ್ನರ್ ಕೂಡ ಇರ್ತಾಳೆ. ಇವಳ ಹೆಸರು ಲೋರಿಯನ್ ಅಂತ. ಇವರಿಬ್ರು ಕೂಡ ಸ್ಪೇಸ್ ಏಜೆಂಟ್ ಆಗಿರ್ತಾರೆ. ಹೀರೋಗೆ ಈ ಹುಡುಗಿ ಕಂಡ್ರೆ ತುಂಬಾನೇ ಇಷ್ಟ. ಇವಳನ್ನ ಲವ್ ಅಲ್ಲಿ ಬೀಳ್ಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಅವಳು ಬೀಳ್ತಾ ಇರೋದಿಲ್ಲ. ಅವಾಗ ಆಲ್ಫಾನ ಮಿನಿಸ್ಟರ್ ಇವ್ರಿಗೆ ಒಂದು ಮಿಷನ್ ನ ಕೊಡ್ತಾನೆ. ಅದೇನಪ್ಪ ಅಂದ್ರೆ ಕ್ಯಾರಿಯನ್ ಪ್ಲಾನೆಟ್ ಗೆ ನೀವು ಹೋಗ್ಬೇಕು. ಯಾಕೆ ಅಂದ್ರೆ ಆ ಜಾಗದಲ್ಲಿ ಕನ್ವರ್ಟರ್ ಕ್ರಿಯೇಚರ್ ಇದೆ. ಬಟ್ ಆದ್ರೆ ಅದು ಒಂದು ವಿಲನ್ ಕೈಲಿದೆ. ಅವನ ಹೆಸರೇ ಐಗಾನ್. ಅವನಿಂದ ನೀವು ಅದನ್ನ ಹೇಗಾದ್ರೂ ಮಾಡಿ ಕತ್ಕೊಂಡ್ ಬರ್ಬೇಕು ಅಂತ. ಈ ಮ್ಯೂಲ್ ಪ್ರಪಂಚದಲ್ಲಿ ಒಂದು ಕನ್ವರ್ಟರ್ ಕ್ರಿಯೇಚರ್ ನ ನೋಡಿದ್ವಲ್ಲ, ಅದನ್ನ ತಗೊಂಡ್ಬರೋದಕ್ಕೆ ಇವ್ರಿಗೆ ಈ ಮಿಷನ್ ನ ಕೊಡ್ತಾರೆ. ಇದರಿಂದ ಇವ್ರುಗಳು ಕೂಡ ಆ ಕ್ಯಾರಿಯನ್ ಅನ್ನೋ ಒಂದು ಪ್ಲಾನೆಟ್ ಗೆ ಬಂದು ತಲುಪ್ತಾರೆ. ಬಂದು ತಲುಪಿದಾಗ ಆಲ್ಫಾನ ಸೋಲ್ಜರ್ಸ್ ಗಳು ಆಲ್ರೆಡಿ ಅಲ್ಲಿ ಇರ್ತಾರೆ ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅನ್ಬಿಟ್ಟು. ಹೀಗಾಗಿ ಇವ್ರಿಗೆ ಪ್ಲಾನ್ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ನಾವು ಒಂದು ಬಿಗ್ ಮಾರ್ಕೆಟ್ ಗೆ
ಹೋಗ್ಬೇಕು. ಬಟ್ ಆದ್ರೆ ಆ ಒಂದು ಮಾರ್ಕೆಟ್ ರಿಯಲ್ ವರ್ಲ್ಡ್ ಅಲ್ಲಿ ಇಲ್ಲ, ಅದು ಆಕ್ಚುಲಿ ವರ್ಚುವಲ್ ವರ್ಲ್ಡ್ ಅಲ್ಲಿ ಇರೋದು. ಹೀಗಾಗಿ ನಾವು ವೆಲೇರಿಯನ್ನ ಆ ಒಂದು ಜಾಗದೊಳಗಡೆ ಕಳಿಸ್ಬೇಕು. ಅವ್ನು ಹೋಗಾದ್ಮೇಲೆ ಅವನ್ಗೆ ನಾವು ಬ್ಯಾಕಪ್ ನ ಕೊಡ್ಬೇಕು ಅಂತ ಇವರೊಂದು ಪ್ಲಾನ್ ನ ರೆಡಿ ಮಾಡ್ಕೋತಾರೆ. ಹೀಗಾಗಿ ನಮ್ ಹೀರೋ ಆ ಒಂದು ವರ್ಚುವಲ್ ಮಾರ್ಕೆಟ್ ಒಳಗಡೆ ಹೋಗೋದಕ್ಕೆ ರೆಡಿ ಆಗಿರ್ತಾನೆ. ಅದ್ರ ಒಳಗಡೆ ಹೋಗ್ಬೇಕು ಅಂದ್ರೆ ಒಂದು ಹೆಲ್ಮೆಟ್ ನ ಹಾಕೊಬೇಕಾಗಿರುತ್ತೆ. ಆ ಒಂದು ಹೆಲ್ಮೆಟ್ ನ ಹಾಕೊಂಡ್ರೆ ಮಾತ್ರ ಆ ಒಂದು ವರ್ಚುವಲ್ ವರ್ಲ್ಡ್ ಕಾಣುತ್ತೆ, ಇಲ್ಲ ಅಂದ್ರೆ ಇಲ್ಲ. ಹೀಗಾಗಿ ನಮ್ಮ ಹೀರೋ ಆ ಒಂದು ಹೆಲ್ಮೆಟ್ ನ ಹಾಕೊಂಡು ಇವನು ವರ್ಚುವಲ್ ವರ್ಲ್ಡ್ ಗೆ ಎಂಟರ್ ಆಗ್ತಾನೆ. ಎಂಟರ್ ಆಗ್ಬಿಟ್ಟು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇವ್ರ ಸೋಲ್ಜರ್ ನ ಇನ್ನೊಬ್ಬ ವ್ಯಕ್ತಿ ಸಿಗ್ತಾನೆ. ಇವನು ವಲೇರಿಯನ್ಗೆ ಒಂದು ಬಾಕ್ಸ್ ನ ಕೊಡ್ತಾನೆ. ಅದರ ಹೆಸರು ಟ್ರಾನ್ಸ್ಮಿಟರ್ ಅನ್ನ ಒಂದು ಬಾಕ್ಸ್ ನ ಕೊಡ್ತಾರೆ. ಈ ಒಂದು ವರ್ಚುವಲ್ ವರ್ಲ್ಡ್ ಅಲ್ಲಿ ಏನೇ ನೀನು ತಗೊಂಡ್ರು ಕೂಡ ಟ್ರಾನ್ಸ್ಮಿಟರ್ ಬಾಕ್ಸ್ ಒಳಗಡೆಯಿಂದ ಆಚೆ ಬಂದ್ರೆ ಮಾತ್ರ ಅದನ್ನ ನೀನು ನಿಜವಾದ ಪ್ರಪಂಚದಲ್ಲಿ ಯೂಸ್ ಮಾಡೋಕೆ ಸಾಧ್ಯ. ಆ ರೀತಿಯಾದ ಒಂದು ಬಾಕ್ಸ್ ಇದು. ಅದೇ ರೀತಿ ಇವನ್ಗೆ ಟ್ರಾನ್ಸ್ಮಿಟರ್ ಬಾಕ್ಸ್ ನ ಹಾಕ್ತಾನೆ. ಮತ್ತೆ ಇವನ್ಗೆ ಒಂದು ವಿಷಯನ ಹೇಳ್ತಾನೆ, ನೀನು ಮುಂದೆ ಇರೋ ಬಾಕ್ಸ್ ಮೇಲ್ಗಡೆ ನಿನ್ನ DNA ನ ಹಾಕಿದ್ರೆ ಈ ಬಾಕ್ಸ್ ವಿಸಿಬಲ್ ಆಗುತ್ತೆ. ನಿನ್ನ ಕೆಲಸ ಎಲ್ಲ ಆದ್ಮೇಲೆ ಹಿಂದೆಗಡೆ ಇರುವಂತ ಬಾಕ್ಸ್ ಮೇಲೆ ನಿನ್ DNA ಹಾಕು, ಅವಾಗ ಇದು ಇನ್ವಿಸಿಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವನ್ನ ಇನ್ವಿಸಿಬಲ್ ಮಾಡ್ತಾನೆ. ಮಾಡ್ಬಿಟ್ಟು ಕಳಿಸ್ತಾನೆ ಆ ಒಂದು ಕ್ರಿಯೇಚರ್ ನ ತರೋದಕ್ಕೆ ಅನ್ಬಿಟ್ಟು. ಇವನು ಕೂಡ ಆ ಒಂದು ವಿಲನ್ ಹತ್ರ ಹೋಗಕ್ಕೆ ಶುರು ಮಾಡ್ತಾನೆ. ಬಟ್ ಆದ್ರೆ ಇಲ್ಲಿ ನೋಡಿದ್ರೆ ಆಕ್ಚುಲಿ ಈ ಒಂದು ವಿಲನ್ ಹತ್ರ ಇಬ್ರು ಬಂದಿರ್ತಾರೆ. ಇವರು ಬೇರೆ ಯಾರು ಆಗಿರೋದಿಲ್ಲ, ಮ್ಯೂಲ್ಸ್ ಗಳಾಗಿರ್ತಾರೆ. ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಕೂತಿದ್ದಾನೆ ಮ್ಯೂಲ್ಸ್. ಇವನ ಹೆಸರು ಸೂರಿ ಅಂತ, ಸತ್ತೋಗಿರುವಂತಹ ಲಿಹಿಯೋನ ತಮ್ಮ ಆಗಿರ್ತಾನೆ. ಇವನ್ ಇಲ್ಲಿಗೆ ಯಾಕಪ್ಪ ಬಂದಿರ್ತಾನೆ ಅಂದ್ರೆ ಆ ಒಂದು ಕನ್ವರ್ಟರ್ ಈ ಐಗೋನ್ ಹತ್ರ ಇರುತ್ತೆ ಅಂತ ಇವನ್ಗೆ ಗೊತ್ತಾಗಿರುತ್ತೆ. ಇದರಿಂದ ಅದನ್ನ ತಗೊಂಡು ಹೋಗಕ್ಕೆ ಅಂತ ಬಂದಿರ್ತಾನೆ. ಆ ಒಂದು ಐಗೋನ್ ಅನ್ನೊಂದು ಮಾಸ್ಟರ್ ಕೂಡ ನಾನು ಇದನ್ನ ತಗೊಂಡ್ಬರೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ, ನಾನು ಎಷ್ಟೋ ಜನರನ್ನ ಕಳ್ಕೊಂಡಿದ್ದೀನಿ, ಇದಕ್ಕೇನು ಪ್ರೈಸ್ ಕಟ್ತೀರಾ ಅಂತ ಕೇಳ್ತಾನೆ. ಇದರಿಂದ ಅವ್ರುಗಳು ಆ ಒಂದು ತುಂಬಾನೇ ಪವರ್ಫುಲ್ ಆಗಿರುವಂತ ಮುತ್ತುನ ಇವನ್ ಮುಂದೆ ಇಡ್ತಾರೆ. ಇದೇ ನಮ್ಮ ಹತ್ರ ಇರೋದು, ಇದೇ ರೀತಿ ನಿನ್ಗೆ ಸಾವಿರಾರು ಮುತ್ತುಗಳು ಸಿಗುತ್ತೆ, ಇವಾಗ ನಮ್ಗೆ ಅದನ್ನ ಕೊಟ್ಬಿಡು, ನಮ್ಗೆ ಅದ್ರ ಅವಶ್ಯಕತೆ ತುಂಬಾನೇ ಇದೆ ಅಂತ. ಬಟ್ ಆದ್ರೆ ಈ ಐಗೋನ್ಗೆ ಗೊತ್ತಾಗೋಗ್ಬಿಡುತ್ತೆ, ನನ್ನ ಹತ್ರ ಇರುವಂತ ಕ್ರಿಯೇಚರ್ ನ ಯೂಸ್ ಮಾಡ್ಕೊಂಡು ಈ ಒಂದು ಮುತ್ತಿಂದ 1000 ಮುತ್ತುಗಳನ್ನ ನಾನು ಕ್ರಿಯೇಟ್ ಮಾಡ್ಕೊಬಹುದು ಅಂದ್ಬಿಟ್ಟು ಅದನ್ನ ತಾನೇ ಇಟ್ಕೊಳ್ಳೋದಕ್ಕೆ ರೆಡಿ ಆಗಿರ್ತಾನೆ. ಇದರಿಂದ ಇವ್ರಿಗೂ ಕೂಡ ಕೋಪ ಬಂದ್ಬಿಡುತ್ತೆ. ಇವ್ನ ಸಾಯಿಸೋದಕ್ಕೆ ರೆಡಿ ಆಗಿರ್ತಾರೆ. ಆ ಒಂದು ವಿಲನ್ ಕೂಡ ಇವ್ರನ್ನ ಸಾಯಿಸೋದಕ್ಕೆ ರೆಡಿ ಆಗಿರ್ತಾನೆ. ಬಟ್ ಆದ್ರೆ ಅವಾಗ ಅದೇ ಜಾಗಕ್ಕೆ ನಮ್ ಹೀರೋನು ಕೂಡ ಎಂಟ್ರಿ ಆಗುತ್ತೆ. ಬಟ್ ಆದ್ರೆ ನಮ್ ಹೀರೋ ಕಾಣಿಸ್ಕೊಡ್ತಾ ಇರೋದಿಲ್ಲ, ಇನ್ವಿಸಿಬಲ್ ಆಗಿರ್ತಾನೆ. ಆ ಐಗೋನ್ ಅನ್ನೋ ಒಂದು ಮಾಸ್ಟರ್ ಮ್ಯೂಲ್ಗಳಿಗೆ ಶೂಟ್ ಮಾಡ್ಬೇಕು ಅಂತ ಇರಬೇಕಾದ್ರೆ ನಮ್ ಹೀರೋ ಒಂದು ಗನ್ನ ಏಮ್ ಪಾಯಿಂಟ್ ಮಾಡ್ತಾನೆ. ಅವನ್ನ ಬಾಕ್ಸ್ ಮಾತ್ರ ವಿಸಿಬಲ್ ಮಾಡ್ಕೊಂಡು. ಮತ್ತೆ ಈ ಕಡೆ ಲೋರಿಯನ್ ಇದ್ದಾಳಲ್ಲ, ಅವಳು ಒಂದು ಬಾಕ್ಸ್ ನ ತಗೊಂಡು ನಮ್ಮ ಹೀರೋ ಹತ್ರ ಬರ್ತಾ ಇರ್ತಾಳೆ. ಬಟ್ ಆದ್ರೆ ಇವಳು ಯಾವುದೇ ರೀತಿಯ ಹೆಡ್ಸೆಟ್ ಹಾಕೊಂಡಿರೋದಿಲ್ಲ. ಶಿಸ್ತಾಗಿ ಇವಳು ನಮ್ಮ ಹೀರೋ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಬಾಕ್ಸ್ ನ ಹಿಡ್ತಾಳೆ. ಇಲ್ಲಿ ನಮ್ಮ ಹೀರೋ ವರ್ಚುವಲ್ ವರ್ಲ್ಡ್ ಅಲ್ಲಿ ಇವನ್ಗೆ ಹೆದರಿಸ್ತಾ ಇರ್ತಾನೆ. ಮರ್ಯಾದೆಯಾಗಿ ನಿನ್ನ ಹತ್ರ ಇರುವಂತ ಕನ್ವರ್ಟರ್ ನ ಆ ಒಂದು ಬಾಕ್ಸ್ ಒಳಗಡೆ ಹಾಕು, ಇಲ್ಲ ಶೂಟ್ ಮಾಡಿಸ್ತೀನಿ ಅಂದಾಗ ಅವನ್ಗೂ ಕೂಡ ಹೆದರಿಕೆಯಾಗಿ ಆ ಒಂದು ಕನ್ವರ್ಟರ್ ನ ಆ ಒಂದು ಬಾಕ್ಸ್ ಒಳಗಡೆ ಹಾಕ್ಬಿಡ್ತಾನೆ. ಆ ಒಂದು ಬಾಕ್ಸ್ ಆಕ್ಚುಲಿ ಟ್ರಾನ್ಸ್ಮಿಟರ್ ಆಗಿರುತ್ತೆ. ಇದರಿಂದ ಅದು ನಿಜವಾದ ಪ್ರಪಂಚಕ್ಕೆ ಬಂದ್ಬಿಡುತ್ತೆ. ನಿಜವಾದ ಪ್ರಪಂಚಕ್ಕೆ ಬಂದಾಗ ಈ ಕಡೆ ಲೋರಿಯನ್ನು ಆ ಒಂದು ಬಾಕ್ಸ್ ನ ತಗೊಂಡು ಹೊರಟೋಗ್ಬಿಡ್ತಾಳೆ. ನಮ್ಮ ಹೀರೋನು ಕೂಡ ಇನ್ನೇನು ಹೋಗ್ಬೇಕು ಅಂತ ಇರಬೇಕಾದ್ರೆ ಆ ಒಂದು ಮುತ್ತನ್ನ ನೋಡ್ತಾನೆ. ನೋಡ್ಬಿಟ್ಟು ಅದನ್ನು ಕೂಡ ಎತ್ಕೊಂಡ್ಬಿಡ್ತಾನೆ. ಇದರಿಂದ ಈ ಮಾಸ್ಟರ್ಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇವನು ಸಾಕಿರುವಂತ ಒಂದು ಕ್ರಿಯೇಚರ್ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಅವನ ಕೈಯಲ್ಲಿ ಹಾಕೊಂಡಿರುವಂತ ಒಂದು ಬಾಕ್ಸ್ ಕಿಟ್ಟೋಗ್ಬಿಡುತ್ತೆ. ಹೀಗಾಗಿ ಇವನು ವಿಸಿಬಲ್ ಆಗಿ ಹೋಗ್ಬಿಡ್ತಾನೆ. ಇದರಿಂದ ಇವನ್ನ ಸಾಯಿಸೋದಕ್ಕೆ ಅನ್ಬಿಟ್ಟು ಎಲ್ಲರೂ ಕೂಡ ಇವನ ಹಿಂದೆ ಬೀಳ್ತಾರೆ. ಅದೇ ರೀತಿ ಇವನು ಕೂಡ ತುಂಬಾನೇ ವೇಗವಾಗಿ ತಪ್ಪಿಸ್ಕೊಂಡು ನೋಡ್ತಾ ಇರ್ತಾನೆ. ಯಾವ್ಯಾವ ಜಾಗ ಸಿಗುತ್ತೋ ನೋಡೋದಿಲ್ಲ, ಪ್ರತಿಯೊಂದು ಜಾಗಕ್ಕೂ ನುಕ್ಕೊಂಡು ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅವರು ಕೂಡ ಇವ್ರನ್ನ ಸಾಯಿಸೋದಕ್ಕೆ ಅಂತ ಬರ್ತಾ ಇರ್ತಾರೆ. ಅವಾಗ ಲೋರಿಯನ್ ನೋಡ್ತಾಳೆ, ಇವನ ಒಂದು ಟ್ರಾನ್ಸ್ಮಿಟರ್ ಬಾಕ್ಸ್ ಕಿಟ್ಟೋಗ್ಬಿಟ್ಟಿದೆ ಅಂತ. ಇದರಿಂದ ಅದನ್ನ ರೆಡಿ ಮಾಡ್ತಾಳೆ. ಹೀಗಾಗಿ ಇವನು ಆ ಒಂದು ಬಾಕ್ಸ್ ನ ಯೂಸ್ ಮಾಡ್ಕೊಂಡು ಮತ್ತೆ ತನ್ನ ಒರಿಜಿನಲ್ ವರ್ಲ್ಡ್ ಗೆ ವಾಪಸ್ ಬಂದ್ಬಿಡ್ತಾನೆ. ವಾಪಸ್ ಬಂದ್ಬಿಟ್ಟು ಇವರಿಬ್ರು ಕೂಡ ತಮ್ಮ ಒಂದು ಗಾಡಿಯಲ್ಲಿ ಕೂತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಶುರು ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿ ಈ ಐಗೋನ್ಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಅವನ ಪ್ರಜಾತಿಯ ಒಂದು ದೊಡ್ಡ ಕ್ರಿಯೇಚರ್ ನ ಟ್ರಾನ್ಸ್ಮಿಟರ್ ನ ಮೂಲಕ ಒರಿಜಿನಲ್ ವರ್ಲ್ಡ್ ಗೆ ಕಳಿಸ್ಬಿಡ್ತಾನೆ. ಅವ್ರಗಳನ್ನ ಹಿಡ್ಕೊಂಡು ಮುಗಿಸ್ಬಿಟ್ಟು ಆ ಒಂದು ಮುತ್ತನ್ನ ವಾಪಸ್ ತಗೊಂಡ್ ಬಂದ್ಬಿಟ್ಟು, ಹೀಗಾಗಿ ಆ ಒಂದು ಕ್ರಿಯೇಚರ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಇವ್ರುಗಳು ಕೂಡ ಒಂದು ಕ್ರಿಯೇಚರ್ ನ ಸಾಯಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಅದಂತೂ ಸತ್ತೇ ಹೋಗ್ತಾ ಇರೋದಿಲ್ಲ. ನಮ್ಮ ಹೀರೋಗೆ ಸಹಾಯ ಮಾಡ್ತಿದ್ದ ಸೋಲ್ಜರ್ಸ್ ಗಳೆಲ್ಲರೂ ಕೂಡ ಸಾಯ್ತಾ ಇರ್ತಾರೆ. ತುಂಬಾನೇ ವೇಗವಾಗಿ ಒಂದು ಬಸ್ ನ ಓಡಿಸ್ತಾ ತನ್ನ ಒಂದು ಸ್ಪೇಸ್ ಶಿಪ್ ಹತ್ರ ಬರ್ತಾರೆ. ಬಂದ್ಬಿಟ್ಟು ಅದ್ರೊಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಎಸ್ಕೇಪೇ ಆಗೋಗ್ಬಿಡ್ತಾರೆ. ಅದು ಕೂಡ ಹಿಡಿಯೋಕೆ ಟ್ರೈ ಮಾಡುತ್ತೆ, ಬಟ್ ಆದ್ರೆ ಆಗೋದಿಲ್ಲ ಅದ್ರ ಕೈಲಿ. ಹೀಗಾಗಿ ಇವರು
ಆ ಜಾಗದಿಂದನೇ ಎಸ್ಕೇಪ್ ಆಗ್ಬಿಡ್ತಾರೆ. ಉಳಿದಂತ ಸೋಲ್ಜರ್ಸ್ ಗಳೆಲ್ಲ ಸತ್ತು ಹೋಗ್ಬಿಡ್ತಾರೆ ಈ ಒಂದು ಪ್ರಯತ್ನದಲ್ಲಿ. ಸ್ಪೇಸ್ ಶಿಪ್ ಗೆ ಬಂದ್ಬಿಟ್ಟು ಆ ಒಂದು ಮುತ್ತು ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾನೆ. ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಇದು ಪ್ಲಾನೆಟ್ ಮ್ಯೂಲ್ ನ ಒಂದು ಮುತ್ತಾಗಿರುತ್ತೆ. ಈ ಒಂದು ಪ್ಲಾನೆಟ್ ಮ್ಯೂಲು 30 ವರ್ಷದಿಂದನೇ ಡಿಸ್ಟ್ರಾಯ್ ಆಗ್ಬಿಟ್ಟಿರುತ್ತೆ. ಬಟ್ ಆದ್ರೆ ಆ ಪ್ಲಾನೆಟ್ ಮ್ಯೂಲು ಎಂತಕ್ಕೆ ಡಿಸ್ಟ್ರಾಯ್ ಆಯ್ತು, ಹೇಗ್ ಡಿಸ್ಟ್ರಾಯ್ ಆಯ್ತು, ಅದನ್ನ ಯಾರು ಮಾಡಿದ್ರು ಅಂತ ಇವನಿಗೆ ಒಂದು ಚೂರು ಕೂಡ ಐಡಿಯಾ ಇರೋದಿಲ್ಲ, ಇನ್ಫಾರ್ಮೇಶನ್ ಕೂಡ ಸಿಗೋದಿಲ್ಲ. ಮತ್ತೆ ಇವ್ರುಗಳು ತಮ್ಮದೇ ಆದ ಆಲ್ಫಾ ಪ್ಲಾನೆಟ್ ಗೆ ಬರ್ತಾರೆ. ಬಂದಾಗ ಜನರಲ್ ಆಕ್ಟೋಬರ್ ಈ ಆಲ್ಫಾ ಪ್ಲಾನೆಟ್ ಗೆ ಒಂದು ತೊಂದರೆ ಬಂದಿದೆ, ಒಂದು ರೇಡಿಯೋ ಆಕ್ಟಿವ್ ಝೋನ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಆ ಒಂದು ರೇಡಿಯೋ ಆಕ್ಟಿವ್ ಡೇಂಜರ್ ಝೋನ್ ಗೆ ಯಾರೇ ಹೋದ್ರು ಕೂಡ ವಾಪಸ್ ಬರ್ತಾ ಇರೋದಿಲ್ಲ. ಮತ್ತೆ ಆ ಜಾಗ ಇನ್ನು ಎಕ್ಸ್ಪೆಂಡ್ ಆಗ್ತಾನೆ ಇರುತ್ತೆ, ದೊಡ್ಡದಾಗ್ತಾನೆ ಇರುತ್ತೆ. ಹೀಗಾಗಿ ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ಲಾನ್ ನ ಮಾಡ್ಕೋತಾ ಇರ್ತಾರೆ. ಇಲ್ಲಿ ನಾವು ಕಮಾಂಡರ್ ಅರುಣ್ ನ ನೋಡ್ತೀವಿ. ಈ ಅರುಣ್ ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದ್ಬಿಟ್ಟು ಆಲ್ಫಾ ಪ್ಲಾನೆಟ್ ಅಲ್ಲಿ ಒಂದು ಮೀಟಿಂಗ್ ನ ಇಟ್ಟಿರ್ತಾನೆ. ಅದಕ್ಕೆ ಹೋಗೋದಕ್ಕೆ ರೆಡಿ ಕೂಡ ಆಗ್ತಾ ಇರ್ತಾನೆ. ಅದಲ್ದಲೆ ಈ ಕಮಾಂಡರ್ ಅರುಣ್ ಯಾರಿಗೂ ಗೊತ್ತಿಲ್ದಾನೆ ಸೀಕ್ರೆಟ್ ಆಗಿ ಒಂದು ಮ್ಯೂಲ್ ನ ತಗೊಂಡ್ ಬಂದ್ಬಿಟ್ಟು ಅದಕ್ಕೆ ಟಾರ್ಚರ್ ಕೂಡ ಕೊಡ್ತಾ ಇರ್ತಾನೆ. ಆ ಒಂದು ಮ್ಯೂಲ್ ಇಂದ ಏನೋ ಒಂದು ಬಾಯ್ ಬಿಡ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಆ ಮ್ಯೂಲು ಬಾಯ್ ಬಿಡ್ತಾ ಇರೋದಿಲ್ಲ. ಈ ಕಮಾಂಡರ್ ಅರುಣ್ಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಅನ್ಬಿಟ್ಟು ನಮ್ಮ ಹೀರೋಯಿನ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಈ ಕಮಾಂಡರ್ ಅರುಣ್ ಕೂಡ ಆ ಒಂದು ಕನ್ವರ್ಟರ್ ಕ್ರಿಯೇಚರ್ ನ ನಮ್ಗೆ ಒಪ್ಪಿಸ್ಬೇಡಿ ಅಂತ ಕೇಳಿದಾಗ ಲೋರಿನ್ ಮತ್ತೆ ಹಾಗೆ ವ್ಯಾಲರಿನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಇದನ್ನ ನಾವೇ ನೋಡ್ಕೋತೀವಿ ಅನ್ಬಿಟ್ಟು ಇವ್ರ ಹತ್ರನೇ ಹಿಡ್ಕೊಂಡಿರ್ತಾರೆ. ಹೀಗಾಗಿ ಕಮಾಂಡರ್ ಕೂಡ ಏನು ಹೇಳೋದಿಲ್ಲ. ಮತ್ತೆ ಕಮಾಂಡರ್ ಅರುಣ್ ಮೀಟಿಂಗ್ ಅಂತ ಹೋಗ್ತಾನೆ. ನಿಮ್ಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಅನ್ಬಿಟ್ಟು ವ್ಯಾಲರಿನ್ ಕಮಾಂಡರ್ ಜೊತೆಗೆ ಹೋಗ್ತಾನೆ ಆ ಒಂದು ಮೀಟಿಂಗ್ ಒಳಗಡೆ. ಆಚೆಗಡೆ ಲೋರಿಯನ್ನು ನೋಡ್ಕೋತಾ ಇರ್ತಾಳೆ. ಹೀಗೆ ಆ ಒಂದು ಮೀಟಿಂಗ್ ಅಲ್ಲಿ ಕಮಾಂಡರ್ ಅರುಣ್ ಈ ಒಂದು ಡೇಂಜರ್ ಝೋನ್ ನ ಹೇಗೆಲ್ಲ ಈ ಪ್ಲಾನೆಟ್ ಇಂದ ಕಿತ್ತು ಒಗಿಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ನ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಿದ್ದಂಗೆನೆ ಅಲ್ಲಿಗೆ ಎಮರ್ಜೆನ್ಸಿ ಅಲಾರಾಮ್ ಸಿಸ್ಟಮ್ ಆಕ್ಟಿವೇಟ್ ಆಗ್ಬಿಡುತ್ತೆ. ವ್ಯಾಲರಿನ್ಗೆ ಗೊತ್ತಾಗೋಗ್ಬಿಡುತ್ತೆ ಈ ಒಂದು ಮೀಟಿಂಗ್ ನಡೀತಾ ಇರೋ ಜಾಗಕ್ಕೆ 9 ಜನ ಯಾರೋ ಅನ್ನೋನ್ ಪರ್ಸನ್ ಬರ್ತಾ ಇದ್ದಾರೆ ಅಂತ. ವ್ಯಾಲರಿನ್ ಮತ್ತೆ ಹಾಗೆ ಲೋರಿಯನ್ ಇಬ್ರು ಕೂಡ ಕಮಾಂಡರ್ ಅರುಣ್ ನ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗ ನೋಡ್ತಿದ್ದಂಗೆನೆ ಮ್ಯೂಲ್ಸ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಟ್ಯಾಕ್ ಮಾಡ್ಬಿಟ್ಟು ತಮ್ಮ ಹತ್ರ ಇದ್ದಂತ ಒಂದು ವೆಪನ್ ಇಂದ ಅಲ್ಲಿರುವಂತ ಎಲ್ಲಾ ಸೋಲ್ಜರ್ಸ್ ಗಳು ಕ್ರಿಯೇಚರ್ಸ್ ಗಳು ಎಲ್ಲರನ್ನು ಕೂಡ ಲಾಕ್ ಮಾಡ್ಬಿಡ್ತಾರೆ. ಅದು ತನ್ನ ಒಂದು ವೆಬ್ ಇಂದ. ಮತ್ತೆ ಹಾಗೆ ಕಮಾಂಡರ್ ಅರುಣ್ ಕೂಡ ಎತ್ತಾಕೊಂಡು ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ವ್ಯಾಲರಿನ್ ಕೂಡ ಆ ಒಂದು ವೆಬ್ ಇಂದ ಲಾಕ್ ಮಾಡಿರ್ತಾರೆ. ಆದ್ರೆ ಅವನು ಅದರಿಂದ ಆಚೆ ಬಂದ್ಬಿಟ್ಟು ಲೋರಿಯನ್ನ ಬಿಡಿಸ್ಬಿಟ್ಟು ಮೇಜರ್ ಅಕ್ಟೋಬರ್ಗೆ ಈ ವಿಷಯನ ತಿಳಿಸು ಅಂದ್ಬಿಟ್ಟು ನಮ್ ಹೀರೋ ಕಮಾಂಡರ್ ಅರುಣ್ ನ ಸೇವ್ ಮಾಡೋದಕ್ಕೆ ಅನ್ಬಿಟ್ಟು ಆ ಒಂದು ಮ್ಯೂಲ್ಸ್ ನ ಹಿಂದಗಡೆ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಬಟ್ ಆದ್ರೆ ನಮ್ ಹೀರೋಗೆ ಗೊತ್ತಾಗ್ತಾ ಇರೋದಿಲ್ಲ ಅವರು ಯಾವ ಜಾಗಕ್ಕೆ ಹೋಗ್ತಾ ಇದಾರೆ ಅಂತ. ಈ ಕಡೆ ಈ ವಿಷಯನೆಲ್ಲ ತಗೊಂಡ್ಬಂದ್ಬಿಟ್ಟು ಜನರಲ್ಗೆ ಹೇಳ್ಬಿಡ್ತಾಳೆ. ಅವಾಗ ಜನರಲ್ ಕಮಾಂಡರ್ ನ ಟ್ರ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ ಅವರು ಯಾವ ಕಡೆ ಹೋಗ್ತಾ ಇದಾರೆ ಅಂತ. ಅವ್ರು ಹೋಗ್ತಾ ಇರೋದು ಅವ್ರನ್ನ ಒಂದು ಸ್ಪೇಸ್ ಶಿಪ್ ಗೆ. ಇದರಿಂದ ಈ ವಿಷಯನ ನಮ್ ಹೀರೋಗೆ ತಿಳಿಸ್ತಾರೆ. ಹೀಗಾಗಿ ನಮ್ ಹೀರೋ ಆ ಒಂದು ಶಾರ್ಟ್ ಕಟ್ ಇಂದ ಹೋಗಕ್ಕೆ ಶುರು ಮಾಡ್ತಾನೆ. ಈ ಒಂದು ವಿಜುವಲ್ ಮಾತ್ರ ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಬೇರೆ ಬೇರೆ ಜಾಗದಿಂದ ಹೋಗಿ ನದಿ ಒಳಗಡೆಯಿಂದೆಲ್ಲ ಹೋಗಿ ಇವನು ಕೂಡ ಒಂದು ಜೆಟ್ ನ ಯೂಸ್ ಮಾಡ್ಕೊಂಡು ಕಮಾಂಡರ್ ನ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ. ಅವ್ರುಗಳು ಕೂಡ ಒಂದು ಕಮಾಂಡರ್ ನ ಅವ್ರದೇ ಆದ ಒಂದು ಸ್ಪೇಸ್ ಶಿಪ್ ಗೆ ಹಾಕೊಂಡು ಎಸ್ಕೇಪ್ ಆಗ್ತಾ ಇರ್ತಾರೆ ಅಲ್ಲಿಂದ. ಇವನು ನಮ್ ಹೀರೋನು ಕೂಡ ಏನ್ ಸುಮ್ನೆ ಬಿಡೋದಿಲ್ಲ. ಅವ್ರ ಹೆಂಗೆ ಹೋದ್ರು ಕೂಡ ಇವನು ಅಟ್ಟಾಡಿಸ್ತಾನೆ ಇರ್ತಾನೆ. ಹೋಗ್ತಾ ಹೋಗ್ತಾ ಆ ಮ್ಯೂಲ್ಸ್ ಗಳು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಡೇಂಜರ್ ಝೋನ್ ಗೆ ಹೋಗಕ್ಕೆ ಶುರು ಮಾಡ್ತಾರೆ. ಈ ಕಡೆ ಲೋರಿನ್ ಹೇಳ್ತಾಳೆ ಆ ಜಾಗಕ್ಕೆ ನೀನ್ ಹೋಗ್ಬೇಡ, ನಿನ್ಗೇನಾರ ಆಗ್ಬಿಡುತ್ತೆ, ವಾಪಸ್ ಬಂದ್ಬಿಡು, ನಾವ್ ಆಮೇಲೆ ನೋಡ್ಕೊಳ್ಳೋಣ ಅಂತ. ಬಟ್ ಆದ್ರೆ ನಮ್ ಹೀರೋ ಕೇಳೋ ರೀತಿ ಇರೋದಿಲ್ಲ. ಆ ಜೆಟ್ ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಬಟ್ ಆದ್ರೆ ಮ್ಯೂಲ್ ನ ಒಂದು ಸ್ಪೇಸ್ ಶಿಪ್ ಇವನ್ ಜೆಟ್ ನ ಹೇಳ್ಕೊಂಡು ಹೋಗಕ್ಕೆ ಶುರು ಮಾಡುತ್ತೆ. ಇವನ್ಗೆ ಇವಾಗ ಕಂಟ್ರೋಲ್ ತಗೊಂಡು ಹೋಗ್ಬಿಡುತ್ತೆ. ಹೀಗಾಗಿ ಇವನು ಆ ಡೇಂಜರ್ ಝೋನ್ ಗೆ ಎಂಟರ್ ಆಗ್ಬಿಡ್ತಾನೆ. ಇವ್ರ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಇದರಿಂದ ತನ್ನ ಪಾರ್ಟ್ನರ್ ಹುಡುಕ್ಬೇಕು ಅಂದ್ಬಿಟ್ಟು ಲೋರಿಯಾನು ಡಿಸೈಡ್ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡಿರ್ತಾಳೆ. ಬಟ್ ಆದ್ರೆ ಜನರಲ್ಲು ತಡೀತಾನೆ. ಬಟ್ ಆದ್ರೆ ಇವಳು ಕೇಳೋ ರೀತಿ ಇರೋದಿಲ್ಲ. ಹೀಗಾಗಿ ಜನರಲ್ಲು ಇವಳನ್ನ ಅರೆಸ್ಟ್ ಮಾಡಿ ಇಟ್ಕೊಳ್ಳಿ, ಇವಳನ್ನ ಫ್ರೀ ಆಗಿ ಬಿಟ್ರೆ ಅವನ್ನ ಹುಡ್ಕೊಂಡು ಹೊಂಟೋಗ್ಬಿಡ್ತಾಳೆ ಅನ್ಬಿಟ್ಟು ಅರೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಇವಳನ್ನ ಸೆಲ್ಲಲ್ಲಿ ಕೂಡಾಕ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಇವಳು ಅವ್ರಿಗೇನೆ ಹೊಡೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಎಸ್ಕೇಪ್ ಆಗ್ಬಿಟ್ಟು ಯಾರ ಹತ್ರ ಬರ್ತಾಳೆ ಅಂದ್ರೆ ಡಾಗನ್ ಡಾಗಿಯರ್ಸ್ ಹತ್ರ ಬರ್ತಾಳೆ. ಈ 3 ಕ್ರಿಯೇಚರ್ ಗಳಿಗೆ ಈ ಪ್ಲಾನೆಟ್ ಅಲ್ಲಿ ಏನೇನಾಗುತ್ತೆ ಅಂತ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ. ಇದರಿಂದ ಇವ್ರಗಳ ಹತ್ರ ಬಂದ್ಬಿಟ್ಟು ಇವ್ರಿಗೆ ಸ್ವಲ್ಪ ಅಮೌಂಟ್ ನ ಕೊಡ್ತಾಳೆ. ಕೊಟ್ಬಿಟ್ಟು ನನ್ಗೆ ಒಂದು ಇನ್ಫಾರ್ಮೇಶನ್ ಬೇಕು, ಏನಪ್ಪಾ ಅಂದ್ರೆ ವ್ಯಾರಲಿನ್ ಈಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ನನ್ಗೆ, ಅವನ ಹುಡುಕೋದಕ್ಕೆ ನೀವು ಸಹಾಯ ಮಾಡ್ಬೇಕು ಅಂತ ಇವುಗಳನ್ನ ಕೇಳಿದಾಗ ಅದಕ್ಕೆ ಅವುಗಳು ಕೂಡ ಒಬ್ಬನ ಹತ್ರ ಕರ್ಕೊಂಡು ಹೋಗ್ತವೆ. ಇವನ ಹೆಸರು ಬಂದ್ಬಿಟ್ಟು ಬಾಬ್. ಇವನ ಹತ್ರ ಯಾಕೆ ಬಂದಿರ್ತಾರಪ್ಪ ಅಂದ್ರೆ ಈ ಪ್ಲಾನೆಟ್ ಅಲ್ಲಿ ಓಷನ್ ಕೂಡ ಇರುತ್ತೆ. ಆ ಒಂದು ಓಷನ್ ಒಳಗಡೆ ಒಂದು ಜೆಲಿ ಫಿಶ್ ಇರುತ್ತೆ. ಆ ಜೆಲಿ ಫಿಶ್ ನ ಯೂಸ್ ಮಾಡ್ಕೊಂಡು ಇವ್ರು ಏನ್ ಬೇಕಾದ್ರೂ ತಿಳ್ಕೊಂಬೋದಾಗಿರುತ್ತೆ. ಇದರಿಂದ ಆ ಜೆಲಿ ಫಿಶ್ ನ ತಗೊಳ್ಳೋದಕ್ಕೆ ಇವನ ಸಹಾಯನ ತಗೊಂಡಿರ್ತಾರೆ. ಇದರಿಂದ ಆ ಬಾಬ್
ಕೂಡ ಸ್ವಲ್ಪ ಅಮೌಂಟ್ ನ ಇಸ್ಕೊಂಡು ಲೋರಿಯನ್ನ ಕಳ್ಕೊಂಡು ಓಷನ್ ಒಳಗಡೆ ಎಂಟರ್ ಆಗ್ತಾನೆ. ಎಂಟರ್ ಆಗ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಬ್ರಹ್ಮೋಸೋರ್ಸ್ ಅನ್ನೋ ಒಂದು ದೊಡ್ಡ ದೊಡ್ಡ ಸಿ ಕ್ರಿಯೇಚರ್ ಗಳು ಕಾಣಿಸುತ್ತೆ. ಅದ್ರ ಮೇಲ್ಗಡೆನೆ ಈ ಜೆಲ್ಲಿ ಫಿಶ್ ಗಳು ಇರ್ತಾರೆ. ಇದರಿಂದ ಹೋಗ್ಬಿಟ್ಟು ಆ ಜೆಲ್ಲಿ ಫಿಶ್ ನ ತಗೊಂಡಿದ ತಕ್ಷಣ ಇದಕ್ಕೆ ಇರಿಟೇಟ್ ಆಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಹಾಗೋ ಹೀಗೋ ಮಾಡಿ ಅದ್ರ ಕೈಲಿಂದ ತಪ್ಪಿಸ್ಕೊಂಡು ಇವ್ರುಗಳು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಜೆಲ್ಲಿ ಫಿಶ್ ನ ತಗೊಂಡ್ ಬಂದ್ಬಿಡ್ತಾರೆ. ತಗೊಂಡ್ ಬಂದಾಗ ಆ 3 ಕ್ರಿಯೇಚರ್ ಗಳು ಹೇಳುತ್ತೆ, ಇದನ್ನ ನಿನ್ ತಲೆ ಮೇಲ್ಗಡೆಗೆ ಹಾಕೋ, ಇದು ನಿನ್ಗೆ ತೋರ್ಸುತ್ತೆ ವ್ಯಾಲರಿನ್ ಎಲ್ಲಿದ್ದಾನೆ ಅಂತ. ಇದರಿಂದ ಇವಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಆ ಒಂದು ಜೆಲ್ಲಿ ಫಿಶ್ ನ ತನ್ನ ತಲೆ ಮೇಲ್ಗಡೆ ಹಾಕೋತಾಳೆ. ಅವಾಗ ಇವಳಿಗೆ ವ್ಯಾರಲಿನ ಒಂದು ವಿಷನ್ ಕಾಣುತ್ತೆ. ಅವನು ಲೆವೆಲ್ 630 ಈಸ್ಟ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈ ಕಡೆ 3 ಕ್ರಿಯೇಚರ್ಸ್ ಗಳಿದ್ವಲ್ಲ ಡಾಗರ್ಸ್ ಜನರಲ್ ಆಕ್ಟೋಬಾರ್ ಹತ್ರ ಬಂದ್ಬಿಟ್ಟು ಕೆಲವು ವಿಷಯಗಳನ್ನ ಹೇಳ್ತವೆ. ಅದೇನಪ್ಪಾ ಅಂದ್ರೆ ಕಮಾಂಡರ್ ಅರುಣ್ ಒಂದು ಮ್ಯೂಲ್ ಕ್ರಿಯೇಚರ್ ನ ಇಟ್ಕೊಂಡು ಅದಕ್ಕೆ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ. ಈ ಒಂದು ವಿಷಯನ ತಿಳ್ಕೊಂಡ ಇವನು ಆ ಮ್ಯೂಲ್ ನ ಎಲ್ಲಿ ಇಟ್ಕೊಂಡು ಟಾರ್ಚರ್ ನ ಕೊಡ್ತಾ ಇದ್ದಾರೋ ಆ ಜಾಗಕ್ಕೆ ಹೋಗ್ಬಿಟ್ಟು ಅದನ್ನ ರೆಸ್ಕ್ಯೂ ಮಾಡ್ಕೋತಾನೆ. ಬಟ್ ಆದ್ರೆ ಅದು ತುಂಬಾನೇ ಲೇಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಅದು ಸಾಯೋ ಸ್ಟೇಜ್ ಅಲ್ಲಿ ಇರುತ್ತೆ. ಸಾಯ್ಬೇಕಾದ್ರೆ ನಮ್ಗೆ ನೀವು ಸಹಾಯ ಮಾಡ್ಬೇಕು ಅಂದ್ಬಿಟ್ಟು ಸತ್ ಹೋಗ್ಬಿಡುತ್ತೆ. ಈ ಕಡೆ ಲೋರಿನು ವ್ಯಾಲರಿನ ಹುಡುಕೊಂಡು ಅದೇ ಜಾಗಕ್ಕೆ ಬರ್ತಾಳೆ. ಬಂದ್ ನೋಡಿದ್ರೆ ವ್ಯಾಲರಿನು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿರ್ತಾನೆ. ಹೀಗಾಗಿ ಅವನ್ಗೆ ಪ್ರಜ್ಞೆ ಬರೆಸ್ತಾಳೆ. ಪ್ರಜ್ಞೆ ಬರೆಸಿದಾಗ ಇವನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಮತ್ತೆ ಕಮಾಂಡರ್ ನ ಹುಡುಕ್ಬೇಕು ಅಂದ್ಬಿಟ್ಟು ಇವನ ಒಂದು ಜೆಟ್ ನ ರೆಡಿ ಮಾಡ್ತಾ ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ವ್ಯಾರಲಿನು ಆ ಒಂದು ರೆಡ್ ಝೋನ್ ಗೆ ಹೋಗೇ ಇರೋದಿಲ್ಲ. ಇದೇ ಒಂದು ಗುಹೆಯಲ್ಲಿ ಇವನ ಒಂದು ಜೆಟ್ ಕ್ರಾಶ್ ಆಗ್ಬಿಟ್ಟು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿರ್ತಾನೆ. ಆ ಒಂದು ಗುಹೆಯಲ್ಲಿ ಕೆಲವು ಚಿಟ್ಟೆಗಳೆಲ್ಲ ಓಡಾಡ್ತಾ ಇರ್ತವೆ. ಅದನ್ನ ಲೋರಿನು ನೋಡ್ತಾ ಇರ್ತಾಳೆ. ನೋಡ್ತಿದ್ದಂಗೆನೆ ಅದ್ರಲ್ಲಿರೋ ಒಂದು ಚಿಟ್ಟೆನ ಇಟ್ಕೊಂಡ್ಬಿಡ್ತಾಳೆ. ಲೋರಿನ ಯಾರು ಮೇಲ್ಗಡೆಗೆ ಹೇಳ್ಕೊಂಡ್ಬಿಡ್ತಾರೆ. ಇದರಿಂದ ಇವಳನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಇವನು ಕೂಡ ಒಂದು ಚಿಟ್ಟೆನ ಇಟ್ಕೊಂಡಿದ ತಕ್ಷಣ ಇವನು ಯಾರೋ ಮೇಲ್ಗಡೆಗೆ ಹೇಳ್ಕೊಂಡ್ಬಿಡ್ತಾರೆ. ನೋಡಿದ್ರೆ ಅದ್ ಬೇರೆ ಯಾರು ಆಗಿರೋದಿಲ್ಲ, ಬುಲಾನ್ ಬತಾರ್ ಅನ್ನೋ ಒಂದು ಸ್ಪೀಶೀಸ್ ಗಳು ಎತ್ಕೊಂಡು ಹೋಗ್ತಾ ಇರ್ತವೆ. ಇದರಿಂದ ಅವ್ಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ಅವುಗಳ ಜಾಗಕ್ಕೆ ಲೋರಿನ ಎತ್ಕೊಂಡು ಹೋಗ್ತಾ ಇರ್ತವೆ. ಇವನು ಆ ಜಾಗಕ್ಕೆ ಹೋಗಕ್ಕಾಗೋದಿಲ್ಲ, ಯಾಕಂದ್ರೆ ಹ್ಯೂಮನ್ಸ್ ಅದಕ್ಕೆ ಎಂಟ್ರಿ ಇರೋದಿಲ್ಲ. ಇದರಿಂದ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಪ್ಯಾರಡೈಸ್ ಆಲಿಸ್ ಅನ್ನೋ ಒಂದು ಜಾಗಕ್ಕೆ ಬರ್ತಾನೆ. ಇಲ್ಲೇನಂದ್ರೆ ನಂಗೆ ಹೆಲ್ಪ್ ಸಿಗ್ಬೋದಾ ಅಂದ್ಬಿಟ್ಟು. ಹಾಗೆ ಆ ಜಾಗನ ನೋಡ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ತುಂಬಾ ಹುಡುಗಿರಿರ್ತಾರೆ, ಪ್ರಾಸ್ಟಿಟ್ಯೂಟ್ ನಡೀತಾ ಇರತ್ತಿಲ್ಲ. ಆಗ ನಮ್ ಹೀರೋ ಹತ್ರಕ್ಕೆ ಒಬ್ಬ ಜಾಲಿ ಅನ್ನೋನು ಬರ್ತಾನೆ. ಬಂದ್ಬಿಟ್ಟು ನಾವು ನಿಮ್ಗೆ ಸರ್ವಿಸ್ ಕೊಡ್ತೀವಿ ಅನ್ಬಿಟ್ಟು ಇವನು ಒಂದು ರೆಡ್ ಲೈಟ್ ಏರಿಯಾದೊಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಬಬಲ್ ಅನ್ನೋ ಒಂದು ಲೇಡಿ ಒಂದು ಪರ್ಫಾರ್ಮೆನ್ಸ್ ನ ಮಾಡುತ್ತೆ. ಅದನ್ನ ನೋಡಿ ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಕೂಡ ಆಗುತ್ತೆ. ಅದಾದ್ಮೇಲೆ ನಮ್ ಹೀರೋ ಗೊತ್ತಾಗುತ್ತೆ ಈ ಬಬಲ್ ಅನ್ನೋದು ಒಂದು ಏಲಿಯನ್ ಅಂತ. ಈ ಏಲಿಯನ್ಗೆ ಇಲ್ಲಿರೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಈ ಜಾಲಿ ಅನ್ನೋನು ಇದನ್ನ ಟಾರ್ಚರ್ ಮಾಡಿ ಇಲ್ಲಿ ಇಟ್ಕೊಂಡಿರ್ತಾನೆ. ಇದರಿಂದ ನೀನ್ ನಂಗೆ ಸಹಾಯ ಮಾಡಿದ್ರೆ ನಾನು ನಿನ್ನ ಫ್ರೀ ಮಾಡ್ತೀನಿ, ನೀನು ಫ್ರೀಯಾಗಿ ಬದುಕಬೇಕು ಆ ರೀತಿ ಮಾಡ್ತೀನಿ, ಇವನ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಅನ್ಬಿಟ್ಟು ಜಾಲಿನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಇದರಿಂದ ಬಬಲ್ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಅಲ್ಲಿಂದ ಆಚೆ ಬರ್ತಾರೆ. ಬಂದಾಗ ಏನ್ ಹೆಲ್ಪ್ ಅಂತ ಕೇಳಿದಾಗ ಅಲ್ಲಿ ನೋಡು ಬಲೂನ್ ಬತೋರ್ನ ಹಾಗೆ ನೀನ್ ಇವಾಗ ಬದಲಾಗ್ಬೇಕು. ಅವ್ರ ಜಾಗದಲ್ಲಿ ನನ್ನ ಒಂದು ಪಾರ್ಟ್ನರು ತಗ್ಲಾಕೊಂಡ್ಬಿಟ್ಟಿದ್ದಾಳೆ, ನಾನು ಅವಳನ್ನ ಕಾಪಾಡ್ಬೇಕು, ಅದಕ್ಕೆ ನೀನ್ ಸಹಾಯ ಮಾಡ್ಬೇಕು ಅಂದಾಗ ಬಬಲ್ ಕೂಡ ಸರಿ ಆಯ್ತು ಅಂದ್ಬಿಟ್ಟು ಅವ್ರ ವೇಷನ ಕ್ರಿಯೇಟ್ ಮಾಡ್ಕೋತಾಳೆ. ಹೀಗಾಗಿ ಇವರು ಬಲೂನ್ ಬತೋರ್ನ ಒಂದು ಸಾಮ್ರಾಜ್ಯದೊಳಗಡೆ ಎಂಟರ್ ಆಗ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಊಟನ ರೆಡಿ ಮಾಡ್ಕೊಂಡು ತನ್ನ ರಾಜನಿಗೆ ಕೊಡಕ್ಕೆ ಅಂತ ಹೋಗ್ತಾ ಇರ್ತಾರೆ. ಇಲ್ಲಿ ನಮ್ಮ ಹೀರೋನು ಬಂದ್ಬಿಟ್ಟು ತನ್ನ ಪಾರ್ಟ್ನರ್ ಹುಡುಕ್ತಾ ಇರ್ತಾನೆ, ಸಿಗ್ತಾ ಇರೋದಿಲ್ಲ. ಅವಾಗ ನೋಡ್ತಾನೆ ಲೋರೆನು ಒಂದು ವೈಟ್ ಡ್ರೆಸ್ ನ ಹಾಕೊಂಡು ಕೈಯಲ್ಲಿ ಒಂದು ಆರೆಂಜ್ ನ ಇಟ್ಕೊಂಡು ಆ ಒಂದು ಮೋನ್ಸ್ಟರ್ ಹತ್ರ ಹೋಗ್ತಾರೆ, ಅಂದ್ರೆ ರಾಜನ ಹತ್ರ. ಆ ರಾಜನು ಕೂಡ ಆರೆಂಜ್ ನ ತಗೊಂಡು ಇವಳ ತಲೆ ಮೇಲೆ ಕಡೆಗೆ ಹೆಣ್ತಾನೆ, ಅಂದ್ರೆ ಇವಳನ್ನ ತಿನ್ನೋದಕ್ಕೆ ರೆಡಿ ಆಗಿರ್ತಾನೆ. ಆದ್ರೆ ನಮ್ಮ ಹೀರೋ ಇದನ್ನೆಲ್ಲ ನೋಡ್ಬಿಟ್ಟು ಇಲ್ಲೇ ಫೈಟ್ ಗೆ ಇಳಿಯೋಕೆ ಶುರು ಮಾಡ್ತಾನೆ. ನೋಡ್ತಿದ್ದಂಗೆ ಅವ್ರಗಳ ಜೊತೆ ಫೈಟ್ ಗೆ ಇಳಿದು ಆ ರಾಜನ ತಲೆನೇ ಎಗುರಿಸ್ಬಿಡ್ತಾನೆ. ಎಗುರಿಸಿದಾಗ ಅಲ್ಲಿರೋರು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರ್ತಾರಲ್ಲ. ಹೀಗಾಗಿ ಬಬಲ್ ಹಾಗೆ ನಮ್ಮ ಹೀರೋ ಇಬ್ರು ಕೂಡ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಅಲ್ಲಿ ಯಾರೇ ಇವ್ರ ಮೇಲೆ ಫೈಟ್ ಮಾಡಕ್ ಬಂದ್ರು ಕೂಡ ಅವ್ರೆಲ್ಲರನ್ನು ಕೂಡ ಮುಗ್ಸಾಕ್ಬಿಡ್ತಾರೆ. ಬಟ್ ಆದ್ರೆ ನೋಡ್ತಿದ್ದಂಗೆನೆ ಇವ್ರನ್ನ ಮುಗ್ಸೋದಕ್ಕೆ ತುಂಬಾ ಜನ ಬರ್ತಾರೆ. ಹೀಗಾಗಿ ಇವರು ಅಲ್ಲೇ ಇದ್ದಂತ ಒಂದು ಚೇಂಬರ್ ಒಳಗಡೆ ಹಾರ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ತಾರೆ. ಈ ಕಡೆ ಜನರಲ್ ಆಕ್ಟೋಬಾರು ಆ ಮ್ಯೂಲ್ ಪ್ಲಾನೆಟ್ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಮಿನಿಸ್ಟರ್ಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ನಾವು ಕಮಾಂಡರ್ನ ಕಾಪಾಡಬೇಕು ಅಂದ್ರೆ ಅವ್ರನ್ನ ಒಂದು ಫುಲ್ ಆಕ್ಸೆಸ್ ನನಗೆ ಬೇಕು, ಹೀಗಾಗಿ ನೀವು ಅದನ್ನ ನಮಗೆ ಕೊಟ್ರೆ ಆದಷ್ಟು ಬೇಗ ನಾವು ಅವ್ರನ್ನ ಕಾಪಾಡ್ಬೋದು, ಇಲ್ಲಾಂದ್ರೆ ಅವ್ರು ಸತ್ತು ಹೋಗ್ತಾರೆ ಅಂತ. ಹೀಗಾಗಿ ಮಿನಿಸ್ಟರ್ ಕೂಡ ಕಮಾಂಡರ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರುವಂತಹ ವಿಷಯಗಳನ್ನ ಆಕ್ಸಿಸ್ ನ ಜನರಲ್ ಗೆ ಕೊಟ್ಬಿಡ್ತಾರೆ. ಹೀಗಾಗಿ ಜನರಲ್ ಕೂಡ ಈ ಪ್ಲಾನೆಟ್ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊತಾನೆ. 30 ವರ್ಷಗಳ ಹಿಂದೆನೆ ಈ ಪ್ಲಾನೆಟ್ ಡೆಸ್ಟ್ರಾಯ್ ಆಗ್ಬಿಟ್ಟಿರುತ್ತೆ. ಮತ್ತೆ ಆ ಪ್ಲಾನೆಟ್ ಮ್ಯೂಲ್ ಹೇಗೆ ನಾಶ ಆಯ್ತು ಅಂತಾನು ಕೂಡ ಇಲ್ಲಿ ಇವನ್ಗೆ ಗೊತ್ತಾಗುತ್ತೆ. ಆಸ್ ಅ
ಟೈಟನ್ ಕಾರ್ ಮೇಲೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಈ ಪ್ಲಾನೆಟ್ ಮ್ಯೂಲ್ ಅದರ ಮಧ್ಯೆ ಸಿಗಾಕೊಂಡು ಡಿಸ್ಟ್ರಾಯ್ ಆಗ್ತು ಅಂತ. ಮತ್ತೆ ನಮ್ಮ ಹೀರೋ ಕಡೆಯಿಂದ ಸಿಗ್ನಲ್ ಕೂಡ ಸಿಗ್ತಾ ಇರುತ್ತೆ. ಅವನು ಇವಾಗ ಡೇಂಜರ್ ಝೋನ್ಗೆ ಹೋಗೋದಕ್ಕೆ ರೆಡಿಯಾಗಿ ಆ ಕಡೆಗೆ ಹೋಗ್ತಾ ಇರ್ತಾನೆ. ಇದರಿಂದ ಕೆಲವು ಸೋಲ್ಜರ್ಸ್ ಗಳೆಲ್ಲರನ್ನು ಕೂಡ ಅಲ್ಲಿಗೆ ಕಳಿಸ್ತಾನೆ. ಕಮಾಂಡರು ಆ ಜಾಗದಲ್ಲಿ ಏನೊಂದು ವಿಷಯ ಅಡಗಿಟ್ಟಿದ್ದಾನೆ ಅನ್ಬಿಟ್ಟು ಇವನಿಂದ ಕೆಲವು ಸೋಲ್ಜರ್ಸ್ ಗಳನ್ನ ಅಲ್ಲಿಗೆ ಕಳ್ಸೋಕೆ ರೆಡಿ ಮಾಡಿ ಕಳಿಸ್ತಾ ಇರ್ತಾನೆ. ಇಲ್ಲಿ ವ್ಯಾರಲಿನ್, ಲೋರೆನೋ, ಬಬಲು ಇವ್ರ 3 ಜನ ಕೂಡ ಒಂದ್ ಜಾಗಕ್ಕೆ ಬಂದು ಬಿದ್ದು ಹೋಗ್ಬಿಡ್ತಾರೆ. ಈ ಒಂದು ಫೈಟ್ ಅಲ್ಲಿ ಬಬಲ್ಗೆ ತುಂಬಾನೇ ಗಾಯ ಆಗೋಗ್ಬಿಟ್ಟಿರುತ್ತೆ. ಹೀಗಾಗಿ ಅವಳು ಅಲ್ಲಿ ಸತ್ತು ಹೋಗ್ಬಿಡ್ತಾಳೆ. ಇದರಿಂದ ನಮ್ಮ ಹೀರೋಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಮತ್ತೆ ಹಾಗೆ ಆ ಒಂದು ಡೇಂಜರ್ ಝೋನ್ ಹತ್ರ ಬರ್ತಾನೆ. ಬಂದ್ ನೋಡಿದಾಗ ಅಲ್ಲೊಂದು ಪೋರ್ಟಲ್ ಇರುತ್ತೆ. ಈ ಜಾಗದಲ್ಲಿ ಉಸಿರಾಡಕ್ ಆಗಲ್ಲ ಅಂತಿದ್ರಲ್ಲ, ಎಲ್ಲ ಚೆನ್ನಾಗಿ ಇದೆಯಲ್ಲ, ಯಾಕೆ ಈ ರೀತಿ ಸುಳ್ಳು ಹೇಳಿದ್ರು ಕಮಾಂಡರ್ ಅಂತ ಇವಾಗ ಇವನ್ಗೆ ಡೌಟ್ ಬರುತ್ತೆ ಕಮಾಂಡರ್ ಮೇಲೆ. ಹಾಗೆ ನೋಡ್ತಿದ್ದಂಗೆನೆ ಆ ಒಂದು ಪೋರ್ಟಲ್ ಇಂದ ಒಂದು ಮ್ಯೂಲ್ ಆಚೆ ಬರುತ್ತೆ. ಬಂದಿದ ತಕ್ಷಣ ನಮ್ಮ ತಂದೆ ನಿಮ್ಮನ್ನ ನೋಡ್ಬೇಕು, ಕಾಯ್ತಾ ಇದಾರೆ, ಬನ್ನಿ ಅನ್ಬಿಟ್ಟು ಇವರಿಬ್ರು ಕೂಡ ಆ ಒಂದು ಪೋರ್ಟಲ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿದ ತಕ್ಷಣ ಮ್ಯೂಲ್ಗಳು ಕ್ರಿಯೇಟ್ ಮಾಡಿಕೊಂಡಿರುವಂತ ಒಂದು ಸ್ಪೇಸ್‌ಶಿಪ್ ಹತ್ರ ಬರ್ತಾರೆ. ಅವಾಗ ಮ್ಯೂಲ್ಗಳ ರಾಜನಾದ ಬಹಾನು ಇವರಿಬ್ರನ್ನ ಕೊಂಡಿಸ್ಕೊಂಡು ಹೇಳಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಇವಳ ಮಗಳು ಲಿಹಿಯೋ ಸಾಯೋಕ್ಕಿಂತ ಮುಂಚೆ ಇವಳ ಆತ್ಮನ ನಮ್ಮ ಹೀರೋ ವೆರೋಲಿಯನ್ನ ಬಾಡಿ ಒಳಗಡೆಗೆ ಎಂಟರ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಯಾಕೆಂದ್ರೆ ತಮ್ಮ ಜನಾಂಗನ ಕಾಪಾಡೋದಕ್ಕೋಸ್ಕರ. ಈ ಮ್ಯೂಲ್ಸ್ ಎಲ್ಲ ಮ್ಯೂಲ್ ಪ್ರಪಂಚದಲ್ಲಿ ಆರಾಮಾಗಿ ಜೀವನ ಮಾಡ್ತಿರ್ಬೇಕಾದ್ರೆ ಇವ್ರನ್ನ ಅಕ್ಕಪಕ್ಕ ಇದ್ದಂತ ಪ್ಲಾನೆಟ್ ಗಳಿಬ್ರು ಮಧ್ಯೆ ಜಗಳ ಆಗುತ್ತೆ. ಆ ಒಂದು ಯುದ್ಧದಲ್ಲಿ ದೊಡ್ಡ ದೊಡ್ಡ ಬಾಂಬ್ಗಳನ್ನೆಲ್ಲ ಯೂಸ್ ಮಾಡ್ಬಿಟ್ಟು ತನ್ನ ಆಪೋಸಿಟ್ ಇರುವಂತ ಪ್ಲಾನೆಟ್ ನ ಸೋಲ್ಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಯಾರಂದ್ರೆ ಅವನೇ ಕಮಾಂಡರ್ ಅರುಣ್ ಆಗಿರ್ತಾನೆ. ಈ ಒಂದು ಯುದ್ಧದಲ್ಲಿ ಗೆಲ್ಬೇಕಾಗಿರುತ್ತೆ ಅವ್ನಿಗೆ ಹೇಗಾದ್ರೂ ಮಾಡಿ. ಯಾಕೆಂದ್ರೆ ಇವನ್ ಸೋಲ್ಜರ್ಸ್ ಗಳೆಲ್ಲ ಸಾಯ್ತಾ ಇರ್ತಾರೆ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಆಪೋಸಿಟ್ ಇರುವಂತ ದೊಡ್ಡ ಸ್ಪೇಸ್‌ಶಿಪ್ ಇರುತ್ತಲ್ಲ ಅದನ್ನ ನ್ಯೂಕ್ಲಿಯರ್ ಬಾಂಬ್ ಇಂದ ಬ್ಲಾಸ್ಟ್ ಮಾಡಿಸ್ಬಿಡ್ತಾನೆ. ಹೀಗಾಗಿ ಆ ಒಂದು ಸ್ಪೇಸ್‌ಶಿಪ್ ಏನಾಗುತ್ತೆ ಅಂದ್ರೆ ಹೋಗ್ಬಿಟ್ಟು ಮ್ಯೂಲ್ ನ ಗ್ರಹಕ್ಕೆ ಬಿದ್ದು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಆ ಒಂದು ಬ್ಲಾಸ್ಟ್ ಆಗೋ ಸಮಯದಲ್ಲೇ ಅಲ್ಪ ಸ್ವಲ್ಪ ಮ್ಯೂಲ್ಗಳು ಬಚಾವಾಗಿರ್ತಾರೆ. ಬಚಾವಾಗ್ಬಿಟ್ಟು ಒಂದು ಸ್ಪೇಸ್‌ಶಿಪ್ ನ ತಗೊಂಡು ಇವ್ರ ಗ್ರಹನ ಬಿಟ್ಬಿಟ್ಟು ಆಚೆ ಬಂದ್ಬಿಟ್ಟಿರ್ತಾರೆ ಸ್ಪೇಸ್ಗೆ. ಕಮಾಂಡರ್ ಅರುಣ್ಗೆ ಗೊತ್ತಿರುತ್ತೆ ಪ್ಲಾನೆಟ್ ಮ್ಯೂಲ್ ಅಲ್ಲಿ ಯಾವ್ದೋ ಒಂದು ಜನಾಂಗ ಇದೆ, ವಾಸ ಮಾಡ್ತೈತಿ, ಅದಕ್ಕೆ ತೊಂದ್ರೆ ಆಗುತ್ತೆ ಅಂದ್ರೂ ಕೂಡ ಇದನ್ನೆಲ್ಲ ಮಾಡಿರ್ತಾನೆ. ಇದೆಲ್ಲ ಆದ್ಮೇಲೆ ಮ್ಯೂಲ್ಗಳು ಏನ್ ಮಾಡ್ತವೆ ಅಂದ್ರೆ ಅದೇ ಸ್ಪೇಸ್ ಶೇಪ್ ಅಲ್ಲಿ ಜೀವನ ಮಾಡಕ್ಕೆ ಶುರು ಮಾಡ್ತವೆ ಕೆಲವು ವರ್ಷಗಳ ಕಾಲ. ಇವುಗಳ ಬ್ರೈನು ತುಂಬಾ ಇಂಟೆಲಿಜೆಂಟ್ ಆಗಿರ್ತವೆ. ಯಾವುದೇ ಒಂದು ವಿಷಯನ ಕೂಡ ಬೇಗ ಅರ್ಥ ಮಾಡ್ಕೋತವೆ. ಹೀಗಾಗಿ ಬೇರೆ ಬೇರೆ ಭಾಷೆಗಳು, ಮ್ಯಾಥಮೆಟಿಕ್ಸ್, ಪೈಥಾಲಜಿಕಲ್, ಫಿಸಿಕ್ಸ್, ಸೈನ್ಸ್ ಇವೆಲ್ಲಾನು ಕೂಡ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನೆಲ್ಲ ಅವೇ ಮಾಡ್ಕೊಳ್ಳಕ್ಕೆ ಶುರು ಮಾಡ್ತವೆ. ಮತ್ತೆ ಇವ್ರಿಗೆ ಪ್ಲಾನೆಟ್ ಆಲ್ಫಾ ಬಗ್ಗೆ ಗೊತ್ತಾಗುತ್ತೆ. ಇದರಿಂದ ಇವ್ರುಗಳು ಯಾರಿಗೂ ಗೊತ್ತಾಗದೇ ಇರೋ ರೀತಿ 30 ವರ್ಷಗಳ ಕಾಲ ಆ ಪ್ಲಾನೆಟ್ ಆಲ್ಫಾದಲ್ಲಿ ಜೀವನ ಮಾಡ್ತಾ ಇರ್ತವೆ. ಯಾರಿಗೂ ಗೊತ್ತಾಗ್ತಾ ಇರೋ ರೀತಿ ಸೀಕ್ರೆಟ್ ಆಗಿ. ಹೀಗೆ ಪ್ಲಾನೆಟ್ ಆಲ್ಫಾದಲ್ಲಿ ಸಿಕ್ಕಂತ ಟೆಕ್ನಾಲಜಿನೆಲ್ಲ ಅರ್ಥ ಮಾಡ್ಕೊಂಡು ಇವ್ರು ಯಾವ ರೀತಿ ಶಾರ್ಪ್ ಆಗ್ಬಿಡುತ್ತೆ ಅಂದ್ರೆ ಇವ್ರ ಬ್ರೈನು ಒಂದು ಸ್ವಂತ ಮ್ಯೂಲ್ ಗ್ರಹನ ಕ್ರಿಯೇಟ್ ಮಾಡೋಷ್ಟು ಕ್ಯಾಪಬಿಲಿಟಿನ ಇವರು ಹೊಂದ್ಕೊಂಡಿರ್ತಾರೆ. ಅದೇ ರೀತಿ ಇವರಿದ್ದಂತ ಸ್ಪೇಸ್ ಶಿಪ್ ನ ಪ್ಲಾನೆಟ್ ಮ್ಯೂಲ್ ಆಗಿ ಬದಲಾಯಿಸೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಅದಕ್ಕೆ ಎನರ್ಜಿ ಕೊಡೋದಕ್ಕೆ ಕನ್ವರ್ಟರ್ ಹಾಗೆ ಆ ಒಂದು ಮುತ್ತು ಬೇಕಾಗಿರುತ್ತೆ. ಅದು ನಮ್ಮ ಹೀರೋ ಹತ್ರ ಇರೋದನ್ನ ತಿಳ್ಕೊಂಡು ಅದನ್ನ ಪಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಅದಾದ್ಮೇಲೆ ಅರುಣ್ ಕೂಡ ಎಬ್ಬಿಸಿದಾಗ ಅವನು ಇವರೆಲ್ಲರನ್ನು ನೋಡ್ಬಿಟ್ಟು ಇವರೆಲ್ಲರನ್ನು ಕೂಡ ಫಸ್ಟ್ ಅರೆಸ್ಟ್ ಮಾಡು, ಇವ್ರು ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದಾಗ ನಮ್ಮ ಹೀರೋ ಉಲ್ಟಾ ಇವನ್ಗೆ ಕ್ವಶನ್ ಮಾಡಿ ಇವನ್ಗೆ ಸರಿಯಾಗಿ ಬೈತಾನೆ. ನಿನ್ ಸ್ವಾರ್ಥ ಗೋಸ್ಕರ ಇವ್ರ ಪ್ರಪಂಚನೇ ಹಾಳು ಮಾಡ್ಬಿಟ್ಟಲ್ಲ. ಅದಕ್ಕೆ ಅರುಣ್ ಕೂಡ ಇನ್ನೇನ್ ಮಾಡ್ಲಿ, ನಮ್ ಸೋಲ್ಜರ್ಸ್ ಗಳೆಲ್ಲ ಸಾಯ್ತಾ ಇದ್ರು, ನಾನು ಆ ಬಾಂಬ್ ನ ಹಾಕ್ಲಿಲ್ಲ ಅಂದಿದ್ರೆ ನಾವೇ ಎಲ್ಲರೂ ಕೂಡ ಸತ್ತೋಗ್ಬಿಡ್ತಿದ್ರು. ನನಗೆ ಅಷ್ಟು ಬೇಗ ಸೋಲೊಪ್ಕೊಳ್ಳೋಕೆ ಇಷ್ಟ ಇರ್ಲಿಲ್ಲ. ಈ ಪ್ಲಾನೆಟ್ ಇದೆ ಅಂತಾನೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ, ಇದ್ರೊಳಗಡೆ ಜೀವಿ ಇದೆ ಅಂತಾನು ಕೂಡ ಯಾರಿಗೂ ಗೊತ್ತಿರ್ಲಿಲ್ಲ. ಅದಕ್ಕೇನೆ ಈ ಪ್ಲಾನೆಟ್ ಮೇಲ್ಗಡೆ ಆಪೋಸಿಟ್ ಇರುವಂತ ಸ್ಪೇಸ್ ಶಿಪ್ ನ ಕ್ರಾಶ್ ಮಾಡಿ ಬೀಳೋ ರೀತಿ ಮಾಡ್ದೆ ಅಂತ. ಈ ವಿಷಯ ಆಲ್ಫಾದವ್ರಿಗೆ ಗೊತ್ತಾಗೋಗ್ಬಿಟ್ರೆ ನನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ಅದಷ್ಟೇ ಇಲ್ಲ, ನಮ್ಮ ಒಂದು ಹ್ಯೂಮನ್ ಜಾತಿನೇ ಆಲ್ಫಾ ಇಂದ ತೆಗೆದಾಕ್ಬಿಡ್ತಾರೆ. ಈ ರೀತಿ ಪರ್ಮಿಷನ್ ಇಲ್ದರೆ ಯುದ್ಧ ಮಾಡೋದು ಇಲ್ಲೀಗಲ್ ಆಗಿರುತ್ತೆ. ಇದರಿಂದ ಈ ಒಂದು ವಿಷಯನ ಮುಚ್ಚಾಕೋಕೆ ಟ್ರೈ ಮಾಡಿರ್ತಾನೆ ಇವನು. ಇದರಿಂದ ನಮ್ಮ ಹೀರೋಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಅವನಿಗೆ ಒಂದು ಗುದ್ದುಬಿಟ್ಟು ಅವನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಅದಾದ್ಮೇಲೆ ಆ ಒಂದು ಮುತ್ತು ಹಾಗೆ ಆ ಒಂದು ಕನ್ವರ್ಟರು ಇವೆರಡನ್ನು ಕೂಡ ಮ್ಯೂಲ್ಗೆ ಒಪ್ಪಿಸ್ಬಿಡ್ತಾರೆ. ಅವರು ಕೂಡ ಅದನ್ನ ತಗೊಂಡು ಇವರು ಕ್ರಿಯೇಟ್ ಮಾಡಿರೋಂಥ ಒಂದು ಟೆಕ್ನಾಲಜಿಗೆ ಎನರ್ಜಿನ ಕೊಡ್ತಾರೆ. ಎನರ್ಜಿನ ಕೊಟ್ಟಿದ ತಕ್ಷಣ ಇವರಿದ್ದಂತಹ ಒಂದು ಜಾಗ ಪೂರ್ತಿ ಮ್ಯೂಲ್ ಆಗಿ ಕನ್ವರ್ಟ್ ಆಗೋಗ್ಬಿಡುತ್ತೆ. ಮತ್ತೆ ತಮ್ಮ ಜಾಗ ವಾಪಸ್ ಬಂದಿರೋದ್ರಿಂದ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಈ ಕಡೆ ಜನರಲ್ ಆಕ್ಟೋಬರು ಕಮಾಂಡರ್ ನ ಕಾಪಾಡಲೇಬೇಕು ಅಂದ್ಬಿಟ್ಟು ಇವನ ಸೋಲ್ಜರ್ಸ್ ಗಳನ್ನ ಡೇಂಜರ್ ಝೋನ್ಗೆ ಎಂಟರ್ ಮಾಡ್ತಿರ್ತಾನೆ. ಆದ್ರೆ ಅಲ್ಲಿ ಯಾವುದೇ ರೀತಿಯ ಡೇಂಜರ್ ಏನು ಕೂಡ ಇರೋದಿಲ್ಲ. ಬಟ್ ಆದ್ರೆ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ ಅಷ್ಟೇ. ಆ ಪೋರ್ಟಲ್ ನ ಆಚೆಗಡೆ ಈ ಜೀವಿಗಳಿದೆ ಅಂತ ಗೊತ್ತಾಗುತ್ತೆ ಇವ್ರಿಗೂ ಕೂಡ. ಜನರಲ್ಲೂ ಈ ಜೀವಿಗಳು ನಮ್ಗೆ ತೊಂದರೆ ಕೂಡ ಬಂದಿದಾವೆ ಅನ್ಬಿಟ್ಟು ಅವುಗಳನ್ನ ಮುಗಿಸೋದಕ್ಕೆ ರೆಡಿ ಆಗಿರ್ತಾನೆ. ಇವನಿಗೆ ಗೊತ್ತಿರೋದಿಲ್ಲ ಅವುಗಳು ತುಂಬಾ ಒಳ್ಳೆಯವು ಅಂತ. ಅವುಗಳಿಗೆ ರಿವೆಂಜ್ ಬೇಕಾಗಿ
ಬೇಕಾಗಿರೋದಿಲ್ಲ, ತನ್ನ ಒಂದು ಜಾಗ ಮತ್ತೆ ವಾಪಸ್ ಬೇಕಾಗಿರುತ್ತೆ. ಅವೆಲ್ಲ ಶಾಂತಿ ಪ್ರಿಯ ಜೀವಿಗಳು. ಈ ವಿಷಯ ವ್ಯಾರಲಿನ್ಗೆ ಗೊತ್ತಾಗುತ್ತೆ. ಜನರಲ್ ಅಕ್ಟೋಬರ್ ಈ ಜಾಗನ ಬಾಂಬಿಗೆ ಉಡಾಯಿಸೋದಕ್ಕೆ ಪ್ಲಾನಿಂಗ್ ನ ಮಾಡ್ತಾ ಇದ್ದಾನೆ ಅಂತ. ಇದರಿಂದ ಅವ್ರನ್ನ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾರೆ, ಅದೇ ರೀತಿ ಮಾಡ್ತಾರೆ ಕೂಡ. ಈ ಮ್ಯೂಲ್ ಅನ್ನೋ ಒಂದು ಜಾತಿ ಜನಾಂಗದವರು ತುಂಬಾನೇ ಒಳ್ಳೆಯವರು. ಅವ್ರಿಗೆಲ್ಲ ಏನು ಮಾಡಬೇಡಿ, ಇವ್ರುಗಳು ಇದನ್ನೆಲ್ಲ ಮಾಡಿದ್ದೆ ತನ್ನ ಜಾಗನ ವಾಪಸ್ ಪಡ್ಕೊಬೇಕು ಅನ್ಬಿಟ್ಟು. ಯಾಕೆಂದ್ರೆ ಕಮಾಂಡರ್ ಅರುಣ್ ಒಂದು ಯುದ್ಧದಲ್ಲಿ ಇವ್ರ ಪ್ಲಾನೆಟ್ ನ ಡೆಸ್ಟ್ರಾಯ್ ಮಾಡಕ್ ಬಿಟ್ಟಿದ್ದಾನೆ. ಅದ್ರಲ್ಲಿ ಜೀವಿ ಇದೆ ಅಂತ ಗೊತ್ತಿದ್ರು ಕೂಡ ಡೆಸ್ಟ್ರಾಯ್ ಮಾಡಿದ್ದಾನೆ. ತನ್ನ ತಪ್ಪನ್ನ ಮುಚ್ಚಾಕೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದ ಅಂತ. ಹೀಗಾಗಿ ಜನರಲ್ ಕೂಡ ಸರಿ ಆಯ್ತು, ನಾನು ಆ ಬಾಂಬ್ ನ ಸ್ಟಾಪ್ ಮಾಡ್ತೀನಿ, ನನಗೆ ಕಮಾಂಡರ್ ಅವ್ರ ಜೊತೆ ಮಾತಾಡಿಸ್ಬೇಕು, ಅವಾಗ ನಾನು ಕನ್ಫರ್ಮ್ ಮಾಡ್ಕೋತೀನಿ ಇದು ನೀನೇ ಅಂದಾಗ ಕಮಾಂಡರ್ ಹತ್ರ ಮಾತಾಡಿಸ್ತಾರೆ. ಅದಕ್ಕೆ ಕಮಾಂಡರ್ ಕೂಡ ನಿಜನೆಲ್ಲ ಒಪ್ಕೊಂಡ್ಬಿಡ್ತಾನೆ. ಇದನ್ನೆಲ್ಲ ನಾನೇ ಮಾಡಿದ್ದು, ನನಗೆ ಸೋಲೋಕ್ ಇಷ್ಟ ಇರಲಿಲ್ಲ, ನನ್ನ ಪದವಿನ ಕಿತ್ಕೊಂಡು ನನ್ನ ಜೈಲಿಗೆ ಹಾಕ್ಬಿಡ್ತೀರಾ ಅಂತ ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಹೇಳ್ತಿರ್ಬೇಕಾದ್ರೆ ಇವನು ತನ್ನ ಸೆಕ್ಯೂರಿಟಿಗೆ ಅಂತ ಕೆಲವು ರೋಬೋಟ್ಸ್ ಗಳನ್ನ ರೆಡಿ ಮಾಡಿರ್ತಾನೆ. ಕೇಟ್ರಾನ್ ರೋಬೋಟ್ಸ್ ಗಳು. ಅದು ಇವನ್ ಹೇಳಿದ ಆರ್ಡರ್ನೇ ಫಾಲೋ ಮಾಡುತ್ತೆ, ಬೇರೆ ಯಾರು ಹೇಳಿದ್ರು ಕೂಡ ಅದು ಮಾಡೋದಿಲ್ಲ. ಆ ಪೋರ್ಟಲ್ ಹತ್ರ ಕೆಲವು ಸೋಲ್ಜರ್ಸ್ ಗಳಿದ್ರಲ್ಲ, ಅದೇ ಜಾಗದಲ್ಲಿ ಈ ಕೇಟ್ರಾನ್ ರೋಬೋಟ್ಸ್ ಗಳು ಕೂಡ ಅಲ್ಲೇ ಇರುತ್ತೆ. ಇದರಿಂದ ಅದಕ್ಕೆ ಆರ್ಡರ್ ನ ಕೊಟ್ಬಿಡ್ತಾನೆ, ಎಲ್ಲರನ್ನು ಕೂಡ ಸಾಯಿಸ್ಬೇಡಿ ಅಂತ. ಆಗ ನೋಡ್ತಿದ್ದಂಗೆನೆ ಆ ಕೇಟ್ರಾನ್ ರೋಬೋಟ್ಸ್ ಗಳು ಅಲ್ಲಿರುವಂತ ಸೋಲ್ಜರ್ಸ್ ಗಳು ಎಲ್ಲರನ್ನು ಕೂಡ ಶೂಟ್ ಮಾಡಕ್ಕೆ ಶುರು ಮಾಡುತ್ತೆ. ಹಾಗೆ ಮತ್ತೆ ಜನರಲ್ ಅಕ್ಟೋಬರ್ ಇದ್ನಲ್ಲ, ಆ ಒಂದು ಜಾಗಕ್ಕೂ ಕೂಡ ಬಂದು ಅಟ್ಯಾಕ್ ಮಾಡ್ಬಿಟ್ಟು ಆ ಬಾಂಬ್ ನ ಆಕ್ಟಿವೇಟ್ ಮಾಡ್ಬಿಡ್ತವೆ. ಅಲ್ಲಿರುವಂತ ಎಲ್ಲಾ ಸೋಲ್ಜರ್ಸ್ ಗಳನ್ನು ಶೂಟ್ ಮಾಡಿ ಎಸೀತಾ ಇರ್ತವೆ. ಹಾಗೆ ಮ್ಯೂಲ್ ಗಳನ್ನು ಕೂಡ ಕೆಲವು ಶೂಟ್ ಮಾಡಕ್ ಬಿಡ್ತವೆ. ಈ ವಿಷಯ ತಿಳ್ಕೊಂಡ ನಮ್ ಹೀರೋ ಇವ್ರುಗಳಿಗೆ ಸಹಾಯ ಮಾಡ್ಬೇಕು ಅಂದ್ಬಿಟ್ಟು ಆ ಕೇಟ್ರಾನ್ ರೋಬೋಟ್ಸ್ ಗಳ ಜೊತೆ ತನ್ನ ಒಂದು ಗನ್ನ ಯೂಸ್ ಮಾಡ್ಕೊಂಡು ಆ ಕೇಟ್ರಾನ್ ರೋಬೋಟ್ಸ್ ಗಳನ್ನ ಶೂಟ್ ಮಾಡಿ ಎಸೀತಾ ಇರ್ತಾನೆ. ಆ ಬಾಂಬು ಬೇರೆ ಆಕ್ಟಿವೇಟ್ ಆಗ್ಬಿಟ್ಟಿರುತ್ತಲ್ಲ, ಅದನ್ನ ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡ್ಬೇಕಾಗಿರುತ್ತೆ. ಈ ಕಡೆ ನಮ್ ಹೀರೋ ಅವ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆ ರೋಬೋಟ್ಸ್ ಗಳನ್ನ ಹೊಡೆದು ಶೂಟ್ ಮಾಡಿ ಬಿಸಾಕ್ಬಿಡ್ತಾನೆ. ಈ ಕಡೆ ಕೊನೆಗೂ ಹಾಗೂ ಈಗ ಮಾಡಿ ಜನರಲ್ಲು ಆ ಎಲ್ಲಾ ರೋಬೋಟ್ಸ್ ಕತೆನ ಮುಗಿಸ್ಬಿಟ್ಟು ಆ ಬಾಂಬ್ ನ ಸ್ಟಾಪ್ ಮಾಡ್ಬಿಡ್ತಾನೆ. ಇಲ್ಲಿ ನಮ್ ಹೀರೋನು ಕೂಡ ಆ ರೋಬೋಟ್ಸ್ ಗಳನ್ನ ಮುಗಿಸ್ಬಿಟ್ಟು ಆ ಒಂದು ಮ್ಯೂಲ್ ಶಿಪ್ ಒಳಗಡೆಗೆ ಹತ್ಕೊಂಡ್ಬಿಡ್ತಾನೆ. ಹೀಗಾಗಿ ಆ ಒಂದು ಶಿಪ್ ಆಲ್ಫಾ ಪ್ಲಾನೆಟ್ ನ ಬಿಟ್ಬಿಟ್ಟು ತುಂಬಾನೇ ಲೈಟ್ ಇಯರ್ಸ್ ದೂರ ಹೊರಟೋಗ್ಬಿಡುತ್ತೆ. ಬಟ್ ಅದರ ಕಮಾಂಡರ್ ನ ಒಂದು ಜಾಗಕ್ಕೆ ಲಾಕ್ ಮಾಡಿ ಹೊಂಟೋಗ್ಬಿಟ್ಟಿರ್ತಾರೆ, ಇವನ್ನ ಅರೆಸ್ಟ್ ಮಾಡ್ಕೊಳ್ಳಿ ಅನ್ಬಿಟ್ಟು. ಅದೇ ರೀತಿ ಜನರಲ್ ಆ ಒಂದು ಕಮಾಂಡರ್ ಅರುಣ್ ನ ಅರೆಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇನ್ನೇನು ಎಲ್ಲ ಮುಗೀತು, ಇವನು ಅರೆಸ್ಟ್ ಆಗ್ತಾನೆ. ಆ ಒಂದು ಮ್ಯೂಲ್ ಪ್ರಪಂಚ ಮತ್ತೆ ಅವ್ರಿಗೆ ಕ್ರಿಯೇಟ್ ಆಗಿ ಅವರು ಮತ್ತೆ ತನ್ನ ಪ್ರಪಂಚನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಮತ್ತೆ ನಮ್ಮ ಹೀರೋಯಿನ್ನ ಮತ್ತೆ ಅವ್ರ ಪ್ಲಾನೆಟ್ಗೆ ವಾಪಸ್ ಕಳಿಸ್ಬೇಕು ಅಂದ್ಬಿಟ್ಟು ಒಂದು ಸ್ಪೇಸ್ ಶಿಪ್ನ ಕೊಟ್ಬಿಟ್ಟು ಕಳಿಸಿರ್ತಾರೆ. ಅದರಿಂದ ಇವರಿಬ್ಬರು ಕೂಡ ತನ್ನ ಆಲ್ಫಾ ಪ್ಲಾನೆಟ್ಗೆ ವಾಪಸ್ಸು ಬರ್ತಾ ಇರ್ತಾರೆ. ಈ ಒಂದು ಜರ್ನಿಯಲ್ಲಿ ಲೋರಿನ್ಗೆ ವೆಲಾರಿನ್ ಮೇಲೆ ತುಂಬಾನೇ ಲವ್ ಆಗ್ಬಿಟ್ಟಿರುತ್ತೆ. ಇದರಿಂದ ಲೋರಿನ್ ವೆಲಾರಿನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.